ನಮಸ್ತೆ. ವಾಸವಿ ಸಾಹಿತ್ಯ ಕಲಾವಿದಿಕೆ ಅರ್ಪಿಸುವ ಜಲಪಾತ ಕಾದಂಬರಿಯ ವಾಚನ ಕೊನೆಯ ಭಾಗ. ಶ್ರೀಪತಿ ಮತ್ತು ವಸುಂಧರ ಬೊಂಬಾಯಿಂದ ಊರಿಗೆ ಬಂದಿದ್ದು, ಊರಿನಲ್ಲಿ ಬದುಕುವ ಬವಣೆ, ಹೊಲದಲ್ಲಿ ಬೇಸಾಯ ಮಾಡಬೇಕಾಗಿದ್ರೆ ಆದ ಕಷ್ಟ, ದಿನನಿತ್ಯದ ಬದುಕಿಗೆ ಅವರು ಪಡಬೇಕಾದ ಬವಣೆಗಳನ್ನೆಲ್ಲ ನೋಡಿದ್ವಿ. ಮುಂದಿನ ಭಾಗ. ಒಂದು ಸಲ ಹೋರಿ ಕೂಡಿಸಿದ್ದರಲ್ಲಿ ಗರ್ಭ ಕಟ್ಟಲಿಲ್ಲ. 2 ತಿಂಗಳಾದ ಮೇಲೆ ಮತ್ತೆ 3 ರೂಪಾಯಿ ಕೊಟ್ಟು ಹೋರಿ ಕೂಡಿಸಿದೆ. ಹಸು ಗಬ್ಬವಾಯಿತಾದರೂ ಅದು ಈದು ಹಾಲು ಕೊಡುವ ತನಕ ಹಾಲು ಮೊಸರಿಗೆ ಗತಿ ಇಲ್ಲ. ನಮ್ಮ ಸ್ಥಿತಿಯಲ್ಲಿ ಹಾಲನ್ನು ಕೊಂಡುಕೊಳ್ಳುವುದಂತೂ ಸಾಧ್ಯವೇ ಇಲ್ಲ. ಕರಾವು ಇಲ್ಲದೆ ಮಕ್ಕಳ ಮೈಲಿ ಗಂದೆ ಬರುತ್ತಿತ್ತು. ಬೇಸಿಗೆಯಲ್ಲಿ ಕಜ್ಜಿ ಬಂದರೂ ಬರಬಹುದು. ನಮ್ಮ ಈ ಸ್ಥಿತಿಯಲ್ಲಿ ಮತ್ತೆ ಮಕ್ಕಳಾದರೆ ಹುಟ್ಟುವ ಮಗುವಿನ ಪಾಡಿರಲಿ, ನಾವು ಸಹ ಸತ್ತಂತೆಯೇ. ಈಗ ಹಳ್ಳಿಗಳಲ್ಲಿಯೂ ಜನರು ಸಂತಾನ ನಿಯಂತ್ರಣವನ್ನು ಮಾತನಾಡುತ್ತಾರೆ. ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡವರಿದ್ದಾರೆ. ಯಾವ ನಿಯಂತ್ರಣವೂ ಇಲ್ಲದೆ 10 ಮಕ್ಕಳನ್ನು ಹೆತ್ತು ಅರೆಹೊಟ್ಟೆಯಲ್ಲಿ ದಿನವೂ ಸಾಯಿಸುವವರೂ ಇದ್ದಾರೆ. ಸಮೃದ್ಧಿ ಎಂಬುದು ಎಲ್ಲೆಲ್ಲೂ ಮರೆಯಾಗಿದೆ. ಅಗ್ರಹಾರದಲ್ಲಿ ಆದಾಯವೇ ಇಲ್ಲ. ಬೊಂಬಾಯಿಯಲ್ಲಿ ಎಷ್ಟು ಆದಾಯ ಬಂದರೂ ಹೊಟ್ಟೆಗೆ ಹಾಕುವಂತಿಲ್ಲ. ಬಾಡಿಗೆ, ಪಾಗಡಿ, ರೈಲು, ಬಟ್ಟೆ, ಸೋಪು, ಕ್ಷೌರ ಇವುಗಳೇ ತಿನ್ನುತ್ತವೆ. ಮಾವ ಹೇಳುತ್ತಿದ್ದ ಅನ್ನ ಎಂಬ ದೇವರು ಎಲ್ಲಿಗೆ ಹೋಯಿತು? ಅನ್ನದಿಂದ ಪ್ರಾಣ, ಪ್ರಾಣದಿಂದ ಮನಸ್ಸು, ಮನಸ್ಸಿನಿಂದ ವಿಜ್ಞಾನ, ವಿಜ್ಞಾನದಿಂದ ಆನಂದ, ಕೊನೆಗೆ ಪರಬ್ರಹ್ಮ. ಹೀಗೆ ಮಾವ ಹೇಳುತ್ತಿದ್ದ. ಈಗ ನಮಗೆ ಅನ್ನವೇ ಇಲ್ಲ. ಇರುವ ಪ್ರಾಣಕ್ಕೆ ಸಂಚಕಾರ ಬಂದಿರುವಾಗ ಹೊಸ ಪ್ರಾಣಗಳನ್ನು ಪ್ರೀತಿಯಿಂದ ಆಹ್ವಾನಿಸುವುದು ಹೇಗೆ? ಪ್ರಾಣೋಪಾಸನೆಯ ಮೂಲ ಶಕ್ತಿಯನ್ನು, ಅದಕ್ಕೆ ಅನ್ನವನ್ನು ಹೊಂದಿಸಲಾರದ ನಿಶಕ್ತಿಯಿಂದ ದಮನ ಮಾಡಿದ್ದ ಜೀವನದಲ್ಲಿ ಅದಕ್ಕಿಂತ ಮೇಲಿನದಾದ ಮನಸ್ಸು, ವಿಜ್ಞಾನ ಮತ್ತು ಆನಂದಗಳು ಎಲ್ಲಿಂದ ಬರಬೇಕು? ಆನಂದವು ಬತ್ತಿ ಹೋದ ಜೀವನವು ಕಲೆಯನ್ನು ಸೃಷ್ಟಿಸಲಾರದು. ಆನಂದದ ಅಭಿವ್ಯಕ್ತಿಯೇ ಕಲೆ. ಕಲೆ ಎಂಬುದು ಒಂದು ಸೃಷ್ಟಿಯಲ್ಲ, ಜೀವನಾಭಿವ್ಯಕ್ತಿ. ಜೀವನದಲ್ಲಿ ಆನಂದವು ಸತ್ಯವಾಗಿದ್ದರೆ ಕಲೆಯೂ ಸತ್ಯ. ಇಲ್ಲದಿದ್ದರೆ ಕಲೆಯ ಹೆಸರಿನಲ್ಲಿ ನಡೆಯುವುದೆಲ್ಲ ತಾಂತ್ರಿಕ ದೊಂಬರಾಟ ಮಾತ್ರ. ವಸುವಿನ ಶರೀರ ಹಾಡಲಾರದು. ನಾನು ವರ್ಣದಿಂದ ಬರೆಯಲಾರೆ. ಒಂದು ದಿನ ನಾನು ವಸುವಿನ ಸಂಗಡ ಹೇಳಿದೆ, ಇಷ್ಟು ದಿನ ಅದು ಯಾವುದೋ ಭಾವನೆಯಲ್ಲಿ ಮುಕ್ತವಾಗಿದ್ದೆವು. ಇನ್ನು ಎಚ್ಚರಿಕೆಯಿಂದ ಇರಬೇಕು. ತಿಪಟೂರಿಗೆ ಹೋಗಿ ಏನಾದರೂ ಒಂದು ಸಾಧನ ತರ್ತೀನಿ. ವಸು ಮಾತನಾಡಲಿಲ್ಲ. ಅವಳ ಮುಖ ಗಂಭೀರವಾಯಿತು. ಅದೇನೋ ಹೇಳಲು ಕಷ್ಟಪಡುತ್ತಿರುವಂತೆ ನನಗೆ ತೋರಿತು. ಅವಳ ಭುಜ ಹಿಡಿದು ಕೇಳಿದ ಮೇಲೆ ನಾನು ಹೇಳಿದಳು, ನೀವು ಸುಮ್ಮನೆ ಯೋಚನೆ ಮಾಡ್ತೀರಿ ಅಂತ ನಾನು ಹೇಳಲಿಲ್ಲ. ನಾನು ರಜಾ ತಗೋಬೇಕಾಗಿದ್ದ ಕಾಲ ಕಳೆದು 15 ದಿನವಾಗಿದೆ. ವಾಂತಿ ಸಹ ಆಗ್ತಿದೆ. ನೀವು ಮನೆಯಲ್ಲೇ ಇರೋದಿಲ್ಲ, ಸದಾ ಜಮೀನಲ್ಲಿ ಇರ್ತೀರಿ. ನಿಮಗೆ ಗೊತ್ತಿಲ್ಲ. ನನ್ನ ಎದೆಯ ಮೇಲೆ ಕಲ್ಲು ಎಳೆದಂತೆ ಆಯಿತು. ದುಃಖವೂ ಆಯಿತು. ಯಾವ ಆಗಮನಕ್ಕಾಗಿ ಒಮ್ಮೆ ಹುಟ್ಟುವ ಮೊದಲು ನಾನು ಆನಂದದಿಂದ ಉಬ್ಬಿ ಹೋಗಿದ್ದೆನು, ಈಗ ಅಂಥದೇ ಇನ್ನೊಂದು ವಾರ್ತೆಯನ್ನು ಕೇಳಿ ದಿಕ್ಕೆಟ್ಟು ಅಂತೆ ಆಗಿ ಹೋಗಿದೆ. ಏನಾದರೂ ಔಷಧಿ ಕೊಡಿಸಿ ಅದನ್ನು ಕಳಿಸಿ ಬಿಡೋಣವೇ ಎಂಬ ಯೋಚನೆ ಒಂದು ನಿಮಿಷ ಹೊಳೆಯಿತು. ತತ್ಕ್ಷಣವೇ ಅಂತಃಪ್ರಜ್ಞೆಯೊಂದು ಅದು ನನ್ನ ವ್ಯಕ್ತಿತ್ವದ ಅಧಪತನದ ಅತಿರೇಕವೆಂದು ನುಡಿಯಿತು. ನಾನು ಯಾವ ಮಾತನ್ನು ಆಡಲಿಲ್ಲ. ಮುಂದಿನ ಯೋಚನೆ ಮಾಡಬೇಕು. ಈ ಸಮಯದಲ್ಲಿ ಆದರೂ ವಸುವಿಗೆ ಒಂದಿಷ್ಟು ಹಾಲು ತುಪ್ಪ ಬೇಕು. ವಸುವಿಗೆ ಎಂದಲ್ಲ, ಅವಳಲ್ಲಿರುವ ಪ್ರಾಣಕ್ಕೆ. ಅದೇನು, ನನಗೆ ಯಾವಾಗಲೂ ಗರ್ಭಿಣಿ ಸ್ತ್ರೀಯರೆಂದರೆ ಒಂದು ಬಗೆಯ ಭಕ್ತಿ ಮೂಡುತ್ತದೆ. ದೇವಾಲಯದಲ್ಲಿ ವಿಗ್ರಹವನ್ನು ಕಂಡೊಡನೆ ಶಿರವು ತನಗೆ ತಾನೇ ಬಾಗುವಂತೆ ಗರ್ಭಿಣಿಯೊಬ್ಬಳನ್ನು ಕಂಡಾಗ ತತ್ಕ್ಷಣ ಉನ್ನತ ಭಾವವೊಂದು ಮನಸ್ಸನ್ನು ಆಕ್ರಮಿಸುತ್ತದೆ. ಪ್ರಾಣಕ್ಕೆ ಗೌರವ ತೋರದ ಮನುಷ್ಯನಷ್ಟು ಅನಾಗರಿಕ ಮತ್ತೆ ಯಾರೂ ಇಲ್ಲ. ಅಹಿಂಸೆ ಎಂಬ ನೀತಿಯ ತಾತ್ವಿಕ ಮೂಲವೇ ಇದು. ವಸು ಬೇಡವೆಂದರೂ ನಾನು ಕೇಳಲಿಲ್ಲ. 2 ಕಂಡುಗ ರಾಗಿಯನ್ನು 80 ರೂಪಾಯಿಗೆ ಮಾರಿ ಒಂದು ಬುಡ್ಡ ಹಸು ತಂದೆ. ಅದು ಹಗಲು 2.5 ಪಾವು, ರಾತ್ರಿ 2 ಪಾವು ಹಾಲನ್ನು ಕೊಟ್ಟರೂ ಮನೆಯ ಮಕ್ಕಳು ಮತ್ತು ವಸುವನ್ನು ತಂಪಾಗಿರಿಸಲು ಸಾಕು ಅನ್ನಿಸಿತು. ದೊಡ್ಡ ಹಸು ಹೇಗೋ ಇನ್ನು 7-8 ತಿಂಗಳಲ್ಲಿ ಕರು ಹಾಕುತ್ತದೆ. ಅಷ್ಟರಲ್ಲಿ ನಾವು ಮುಂಬೈಯಿಂದ ಬಂದು 1 ವರ್ಷದ ಮೇಲೆ 8 ತಿಂಗಳಾಗಿತ್ತು. ನಮ್ಮೆಲ್ಲರ ಬಟ್ಟೆ ಬರೆಗಳು ಒಂದೊಂದಾಗಿ ಹರಿಯುತ್ತಿದ್ದವು. ಹೊಸ ಬಟ್ಟೆ ತರಲು ದುಡ್ಡಿಲ್ಲ. ತಿನ್ನುವ ರಾಗಿ ಮಾರಿದರೆ ಹೊಟ್ಟೆಗೆ ಇಲ್ಲದಂತೆ ಆಗುತ್ತದೆ. ಮುಂದಿನ ಬೇಸಾಯದ ಕಾಲಕ್ಕೆ ದುಡ್ಡು ಬೇಕು. ಆದರೆ ಹಳೆಯ ಬಟ್ಟೆಗಳನ್ನು ವಸು ಎಷ್ಟು ಹೊಲಿದರೂ ಅವು ಹಿಸಿದು ಹೋಗುತ್ತಿದ್ದವು. ಮತ್ತೆ 2 ತಿಂಗಳು ಕಳೆಯಿತು. ಮನೆಯಲ್ಲಿ ಎಲ್ಲರ ಬಟ್ಟೆಯೂ ಹರಿದು ಹೋಯಿತು. ಹಿಂಡಿ ಹಸಿ ಹುಲ್ಲುಗಳಿಲ್ಲದೆ ಹೊಸ ಹಸುವು 1 ಪಾವು ಹಾಲಿಗೆ ಇಳಿಯಿತು. ಮನೆಗೆ ಬೇಕಾದ ಸೀಮೆ ಎಣ್ಣೆ, ಉಪ್ಪು, ಸಾಂಬಾರಗಳಿಗೆ ಪ್ರತಿ ವಾರವೂ ಕೊನೆಯ ಪಕ್ಷ 3 ರೂಪಾಯಿ ಹೊಂದಿಸುವುದು ಅಸಾಧ್ಯವಾಗಿತ್ತು. ಬರೀ ಜಮೀನಿನಿಂದ ಸಂಸಾರ ನಡೆಯುವುದಿಲ್ಲವೆಂಬ ಸಂಗತಿ ನಮಗೆ ಖಚಿತವಾಯಿತಾದರೂ ಅಗ್ರಹಾರದಲ್ಲಿ ಬೇರೆ ಉದ್ಯಮಕ್ಕೆ ಅವಕಾಶವೆಲ್ಲಿದೆ? ಚರಕದಲ್ಲಿ ನೂಲುವ, ಮಗ್ಗದಲ್ಲಿ ನೇಯುವ ಕೆಲಸಗಳ ಆದಾಯವೂ ಕೊನೆಯ ಲೆಕ್ಕಾಚಾರದಲ್ಲಿ 11ರಲ್ಲಿ 10 ಕಳೆದಷ್ಟೇ ಆಗುತ್ತದೆ. ಅಷ್ಟರಲ್ಲಿ ವಸುವಿನ ಕೈಯ 4 ಚಿನ್ನದ ಬಳೆಗಳನ್ನು ಒತ್ತೆ ಇಟ್ಟು 40 ರೂಪಾಯಿ ಸಾಲ ಮಾಡಿದ್ದೆ.
ಅದರ ಬಡ್ಡಿಯೇ ತಿಂಗಳಿಗೆ 5 ರೂಪಾಯಿ ಆಗುತ್ತಿತ್ತು. ಒಂದು ದಿನ ಸಿದ್ದನಂಜಪ್ಪನವರು ಹೇಳಿದರು, ಅಗ್ರಹಾರಕ್ಕೆ 4 ಮೈಲಿ ಪೂರ್ವದಲ್ಲಿ ಹೊಸದಾಗಿ ಒಂದು ಕಬ್ಬಿಣದ ಗಣಿ ತೋಡುತ್ತಿದ್ದಾರೆ. ಅದರಲ್ಲಿ ಕೆಲಸಕ್ಕೆ ಸುತ್ತಲಿನ ಹಳ್ಳಿಗಳಿಂದ ಕೂಲಿಯವರು ಹೋಗುತ್ತಾರೆ. ಗಣಿಯವರಿಗೆ ಒಬ್ಬ ಮೇಸ್ತ್ರಿ ಬೇಕಾಗಿದ್ದಾನೆ, ತಿಂಗಳಿಗೆ 40 ರೂಪಾಯಿ. ಆ ದಿನವೇ ನಾನು ಗಣಿಗೆ ಹೋಗಿದ್ದೆ. ಕಾಳಪ್ಪನ ಬುಗ ಎಂದು ಕರೆಯುತ್ತಿದ್ದ ಆ ಪ್ರದೇಶವು ಒಂದು ಎತ್ತರದ ಗುಡ್ಡದಂತಿದೆ. ಅಲ್ಲಿ ಸಿಕ್ಕುವ ಕಬ್ಬಿಣದ ಕಲ್ಲುಗಳನ್ನು ತೆಗೆದು ಒಂದು ಸಮಾನಾಗಿ ಚೂರು ಮಾಡಿ ಲಾರಿಯಲ್ಲಿ ತಿಪಟೂರು ರೈಲಿಗೆ ಕಳಿಸುತ್ತಾರೆ. ಗಣಿಯ ಮಾಲೀಕರು ಮದರಾಸಿನ ಮಾಣಿಕ್ಯ ಮೊದಲಿಯಾರ್. ನಾನು ಹೋದಾಗ ಅಲ್ಲಿ ಬರೀ ಕೆಲಸಗಾರರು, ಒಬ್ಬ ಮುಖ್ಯ ಮೇಸ್ತ್ರಿಯೂ ಇದ್ದರು. ಕಂಪನಿಯ ಆಫೀಸು ಬೆಂಗಳೂರಿನಲ್ಲಿ ಇದೆಯಂತೆ. ಮುಖ್ಯ ಮೇಸ್ತ್ರಿ ತಮಿಳುನವನು. ಅವನು ನನ್ನನ್ನು ಸಹಾನುಭೂತಿಯಿಂದಲೇ ಕಂಡು ಬೆಂಗಳೂರಿಗೆ ಕಾಗದ ಬರೆದು ಅನುಮತಿ ಪಡೆದು ಕೆಲಸಕ್ಕೆ ತೆಗೆದುಕೊಳ್ಳುವುದಾಗಿ ಹೇಳಿದ. 8 ದಿನದಲ್ಲಿ ಅನುಮತಿಯು ಬಂದು ನನಗೆ ಕೆಲಸ ಸಿಕ್ಕಿತು. ತಿಂಗಳಿಗೆ 40 ರೂಪಾಯಿ ಸಿಕ್ಕುವುದಕ್ಕಾಗಿ ನಾನು ಒಂದು ದಿನವೆಲ್ಲ ಹೀಗಿದೆ. ವಾರಕ್ಕೆ 6 ದಿನ ಕೆಲಸ. ಬೆಳಗ್ಗೆ 6:30 ಗಂಟೆಗೆ ಮನೆ ಬಿಟ್ಟು ರೊಟ್ಟಿ ಕಟ್ಟಿಕೊಂಡು ಗಣಿಗೆ 4 ಮೈಲಿ ನಡೆಯಬೇಕು. ಅಲ್ಲಿ ಬಂದ ಕೂಲಿಯವರ ಹಾಜರಿ ತೆಗೆದುಕೊಂಡು ಅವರ ಕೆಲಸದ ಮೇಲ್ವಿಚಾರಣೆ ನೋಡಿಕೊಳ್ಳಬೇಕು. ಒಟ್ಟು ಚೂರು ಮಾಡಿದ ಕಲ್ಲಿನ ರಾಶಿ, ಉದ್ದ, ಅಗಲ, ಎತ್ತರಗಳಿಂದ ಅದರ ಪ್ರಮಾಣವನ್ನು ನಿಷ್ಕರ್ಷಿಸಿ ಬರೆದಿಡಬೇಕು. ಅದನ್ನು ತೆಗೆದುಕೊಂಡು ಹೋಗುವ ಲಾರಿಗಳು, ಒಂದೊಂದು ಲಾರಿಯಲ್ಲೂ ಎಷ್ಟು ಕಲ್ಲು ತುಂಬಿತು ಮೊದಲಾದವುಗಳ ಲೆಕ್ಕವೂ ಸಿದ್ಧವಾಗಬೇಕು. ಸಂಜೆ 5ವರೆಗೆ ಕೆಲಸ ಬಿಟ್ಟು 7ವರೆಗೆ ನಡೆದು ಮನೆ ಮುಟ್ಟುವುದು. ಕೆಲವು ದಿನಗಳಲ್ಲಿ ನಮ್ಮ ಊರಿನಿಂದಲೂ ಕೂಲಿಯವರು ಅಲ್ಲಿಗೆ ಬರಲಾರಂಭಿಸಿದ ಮೇಲೆ ನನಗೆ 2 ಹೊತ್ತು ನಡೆಯಲು ಜೊತೆ ಸಿಕ್ಕಿತು. ನಾನು ಈ ಕೆಲಸ ಮಾಡುವುದು ಬಸುವಿಗೆ ಇಷ್ಟ ಇರಲಿಲ್ಲ. 8 ದಿನಕ್ಕೆ ನೀವು ಹೇಗಾಗಿದ್ದೀರಿ ನೋಡಿ ಎಂದು ದುಃಖಪಟ್ಟಳು. ಆದರೆ ಬೇರೆ ದಾರಿಯೇ ಇಲ್ಲ. ಮೊದಲ ತಿಂಗಳ ಬಟುವಾಡೆ ಆದ ದಿನ ಮಕ್ಕಳಿಗೆ ಒಂದೊಂದು ಬಟ್ಟೆ, ವಸುವಿಗೆ 10 ರೂಪಾಯಿನ ಒಂದು ಸೀರೆ, ನನಗೆ ಒಂದು ಲುಂಗಿ, ಅರ್ಧ ತೋಳಿನ ಒಂದು ಬನೀನು ತರಬಹುದಲ್ಲ. ಆದರೆ ಗಣಿಯ ಕೆಲಸದಲ್ಲಿ ಜಮೀನನ್ನು ಹಾಳು ಬಿಡುವುದೇ? ಜಮೀನನ್ನು ತಾನು ನೋಡಿಕೊಳ್ಳುವುದಾಗಿ ವಸು ಹೇಳಿದರು ಅದು ಅವಳಿಂದ ಆಗುವ ಕೆಲಸವಲ್ಲ. ನನ್ನನ್ನೇ ಸೋಲಿಸುತ್ತಿರುವ ಆ ಕೆಲಸವನ್ನು ಅವಳು ಹೇಗೆ ನಿಭಾಯಿಸಿಯಾಳು? ಅವಳಿಗೆ 4 ತಿಂಗಳು ತುಂಬಿತು. ಬಡತನದಲ್ಲಿಯೂ ಮೈ ತುಂಬಿಕೊಂಡು ಜೀವಶಕ್ತಿಯಿಂದ ಮಿನುಗಲು ಮೊದಲಾಯಿತು. ಉಮೆ ಹುಟ್ಟುವ ಮೊದಲು ನಾವು ಕಾಂಡಾಲಕ್ಕೆ ಹೋಗಿ ಬರೆಯುತ್ತಿದ್ದ ಚಿತ್ರಗಳು ನನಗೆ ಸದಾ ನೆನಪಾಗುತ್ತಿದ್ದವು. ಆದರೆ ಆ ಬಗೆಗೆ ನಾನು ವಸುವಿನೊಡನೆ ಮಾತನ್ನು ಎತ್ತುತ್ತಿರಲಿಲ್ಲ. ಅವಳು ಸದಾ ಯಾವುದೋ ಯೋಚನೆಯಲ್ಲಿ ಇರುತ್ತಾಳೆ. ಅತಿ ಸೂಕ್ಷ್ಮ ಸಂವೇದನಾಶೀಲಳಾದ ಅವಳಿಗೆ ಇದೆಲ್ಲವೂ ನೆನಪಿನಲ್ಲಿ ಇದ್ದೇ ಇರುತ್ತದೆ. ಈ ಸಲ ಕ್ಯಾನ್ವಾಸ್ ಅನ್ನು ಬಿಚ್ಚಲು ಸಹ ನನಗೆ ಮನಸ್ಸು ಬರಲಿಲ್ಲ. ಚಿತ್ರಕಲೆಯು ನನಗಲ್ಲ ಎಂಬ ಜ್ಞಾನವು ಮೂಡಿ ಎಷ್ಟೋ ದಿನಗಳಾಗಿದ್ದವು. ಇರುವ ದುಃಖಕ್ಕೆ ಸಾಲದೆಂಬಂತೆ ಒಂದು ಗಂಡಾಂತರ ಬಂದಿತು. ಉಮೆಗೆ ಒಂದು ದಿನ ಜ್ವರ ಬಂತು, ಜೊತೆಗೆ ಸ್ವಲ್ಪ ಕೆಮ್ಮು. ಹಳ್ಳಿಯಲ್ಲಿ ನಮಗೆ ಅನುಕೂಲವಿದ್ದಂತೆ ಕಷಾಯ ಮಾಡಿ ಕುಡಿಸಿದೆವು. 2ನೇ ದಿನ ಜ್ವರ ಇಳಿಯಲಿಲ್ಲ. ಕೆಮ್ಮು ಹೆಚ್ಚಾಗಿ ಗಂಟಲು ಹಿಡಿದು ಗೊರ ಎನ್ನುತ್ತಿತ್ತು. ಎಂದಿನಂತೆ ನಾನು ಗಣಿಯ ಕೆಲಸಕ್ಕೆ ಹೋಗುತ್ತಿದ್ದೆ. 4ನೇ ದಿನ ವೇಳೆಗೆ ಗಂಟಲು ಹಿಡಿದು ಉಸಿರಾಡುವುದೇ ಕಷ್ಟವಾಯಿತು. ಅಕ್ಕಪಕ್ಕದ ಮನೆಯವರು ಗದ್ದಗಟ್ಟು ಕಟ್ಟು ಎಂದರು. ಅವರು ಹೇಳಿದಂತೆ ಶ್ರೀಗಂಧ, ಮೆಣಸು, ಪಚ್ಚಕರ್ಪೂರ, ತುಂಬೆ ಸೊಪ್ಪು ಮೊದಲಾದವುಗಳನ್ನು ತೇಯ್ದು ಪಟ್ಟು ಹಾಕಿದೆವು. ಸ್ವಲ್ಪ ಗುಣವೆಂದು ತೋರಿದರೂ ಅವಳು ಶ್ವಾಸವು ಮುಕ್ತವಾಗಿರಲಿಲ್ಲ. ಟಾನ್ಸಿಲೈಟಿಸ್ ಇರಬಹುದೆಂದು ವಸು ಶಂಕಿಸಿದರೂ ನಮಗೆ ಮಗುವನ್ನು ತಿಪಟೂರು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಶಕ್ತಿ ಇರಲಿಲ್ಲ. ಗುಣವಾಗುತ್ತದೆ ಎಂಬ ನಂಬಿಕೆಯಿಂದ ಹೊರಟು ಧೈರ್ಯ ತಾಳಿದೆವು. ಮತ್ತೆ 2 ದಿನ ಕಳೆದಿತ್ತು. ನಾನು ಗಣಿಗೆ ಹೋಗಿದ್ದೆ. ಮಧ್ಯಾಹ್ನ 3 ಗಂಟೆಗೆ ಊರಿನಿಂದ ಒಬ್ಬ ಆಳು ಬಂದು, ಐನೋರೇ, ನಿಮ್ಮ ಮಗಿಗೆ ಸುಸ್ತಾಗೈತೆ, ಬನ್ನಿ ಎಂದು ಕರೆದ. ದೊಡ್ಡ ಮೇಸ್ತ್ರಿಗೆ ಹೇಳಿ ನಾನು ಊರಿಗೆ ಓಡಿ ಬಂದೆ. ಎಷ್ಟೇ ಜೋರಾಗಿ ಓಡಿದರೂ 4 ಮೈಲು ಕ್ರಮಿಸಲು 1 ಗಂಟೆ ಹತ್ತಿರವೇ ಆಯಿತು. ಮನೆಗೆ ಬಂದು ನೋಡಿದರೆ ವಸು ಬಾಯಿಗೆ ಸೀರೆಯ ಸೆರಗನ್ನು ಕೊಟ್ಟುಕೊಂಡು ಅಳುತ್ತಿದ್ದಳು. ಮನೆಯ ಅಕ್ಕಪಕ್ಕದ 4 ಜನರು ಸೇರಿದ್ದರು. ಜಗುಲಿಯ ಮೇಲೆ ಮೇಸ್ಟರು ಸಿದ್ದನಂಗಪ್ಪ ಮಂಕಾಗಿ ಕುಳಿತಿದ್ದರೆ ವಸು ಹತ್ತಿರ ಕುಳಿತುಕೊಂಡು ಬೆಟ್ಟೆಗೌಡರು, ಹಂಗಲ್ಲ, ಸಮಾಧಾನ ಮಾಡ್ಕೊಳ್ಳವ ಎಂದು ಹೇಳಿದರು. ಉಮೆಯ ಶವ ವಸುವಿನ ಮುಂದೆ ಹಾಸಿಗೆಯ ಮೇಲಿತ್ತು. ನನಗೆ ತಲೆ ಸುತ್ತಿ ಬಂದಂತಾಯಿತು. ಹಾಗೆಯೇ ಕಂಬವನ್ನೊರಗಿ ಕುಳಿತು ಬಿಟ್ಟೆ. ನಮ್ಮೂರಿನಲ್ಲೇ ಮತ್ತೊಬ್ಬ ಬ್ರಾಹ್ಮಣ ಮೇಷ್ಟ್ರು ಇದ್ದರು. ಅವರು ಬಂದು ಮಗುವಿನ ಶವವನ್ನು ಎತ್ತಿಕೊಂಡು ಹೋಗುವಾಗ ವಸುವನ್ನು ಸಮಾಧಾನ ಪಡಿಸಬೇಕೋ, ನಾನೇ ಸಮಾಧಾನ ತಂದುಕೊಳ್ಳಬೇಕೋ ತಿಳಿಯಲಿಲ್ಲ. ಉಮೆ ವಸುವಿನಂತೆ ಮುದ್ದಾದ ಮುಖದ ಪುಟ್ಟು ಹುಡುಗಿ. ಇತ್ತೀಚೆಗಂತೂ ಅರಳು ಹುಡಿದಂತೆ ಮಾತನಾಡುತ್ತಿದ್ದಳು. ಅಕ್ಕಪಕ್ಕದವರೊಡನೆ ನಮ್ಮ ಬೊಂಬಾಯಿ ಎನ್ನುತ್ತಿದ್ದಳು. ತಾಯಿಯ ಜೊತೆಗೆ ಹಿತ್ತಲಿನಲ್ಲಿ ಓಡಾಡಿ ಸೊಪ್ಪಿನ ಮಡಿಯಲ್ಲಿ ಬೆಳೆದಿದ್ದ ಗರಿಕೆ ಕೀಳುತ್ತಿದ್ದಳು. 3 ವರ್ಷ ತುಂಬಿತ್ತು. ಅಗ್ರಹಾರವು ಅವಳ ರುದ್ರ ಭೂಮಿಯಾಗಿತ್ತು ಎಂಬುದು ನಮಗೆ ಹೇಗೆ ಗೊತ್ತಿರಬೇಕು? ಅವಳಿಗೆ ಆಗಿದ್ದಿದ್ದು ಟಾನ್ಸಿಲೈಟಿಸ್. ತಜ್ಞರಾದ ವೈದ್ಯರ ಹತ್ರ ಹೋಗಿದ್ದರೆ ಖಂಡಿತವಾಗಿಯೂ ಬದುಕುತ್ತಿದ್ದಳು. ಕಾಯಿಲೆಯಾದಾಗ ವೈದ್ಯರಲ್ಲಿ ಹೋಗಬೇಕೆಂಬ ಜ್ಞಾನ ಯಾರಿಗಿಲ್ಲ. ಶಕ್ತಿ ಇಲ್ಲದುದಕ್ಕೆ ತಾನೇ ನಾವು ಕಾಯಿಲೆ ತನಗೆ ತಾನೇ ಗುಣವಾಗುತ್ತದೆಂದು ಸಮಾಧಾನ ತಂದುಕೊಂಡು ಅಲಕ್ಷಿಸಿದುದು. ಮಗುನ ಕೈಯಾರೆ ಕೊಂದೆವು ಎಂದು ವಸು ರೋಧಿಸುವಾಗ ನನಗೂ ದುಃಖ ತುಳುಕಿ ಬರುತ್ತಿತ್ತು. ವಿಶ್ವನಂತೂ ಪುಟ್ಟ ತಂಗಿಯನ್ನು ನೆನೆಸಿಕೊಂಡು ತನ್ನ ತಾಯಿಯನ್ನು ತಬ್ಬಿಕೊಂಡು ಅಳುತ್ತಿದ್ದ. ನಾನು ಅಳುತ್ತಿರಲಿಲ್ಲ. ಗಂಡಸು ಅಳಬಾರದು ತಾನೇ. ಅಷ್ಟರಲ್ಲಿ ಮತ್ತೊಂದು ಕುತ್ತು ಕಾದಿತ್ತು. ಮಗು ಸತ್ತ ಮರುದಿನ ನನಗೆ ಜ್ವರ ಬಂತು. ಅಭ್ಯಾಸವಿಲ್ಲದ ನಾನು ಹಠದಿಂದ 2 ತಿಂಗಳಿಂದ ಗಣಿಯಲ್ಲಿ ದುಡಿದುದರ ಪರಿಣಾಮವು
ಅಥವಾ ಇಲ್ಲಿಗೆ ಬಂದು ಇಷ್ಟು ದಿನದಿಂದ ಪುಟ್ಟ ಆಗ ಚಾಟಲಿನದು ಮೊದಲನೆಯ ದಿನವೇ ಜ್ವರವು ಬೆಂಕಿಯಂತೆ ಹೊತ್ತಿ ಉರಿಯಿತು. 4 ದಿನವಾದರೂ ನಿಲ್ಲಲಿಲ್ಲ. ಅರೆ ಪ್ರಜ್ಞಾವಸ್ಥೆಯಾಗುತ್ತಿತ್ತು. ವಸು ಮಗು ಸತ್ತ ದುಃಖವನ್ನು ನುಗ್ಗಿಕೊಂಡು ತಕ್ಷಣ ಧೈರ್ಯ ವಹಿಸಿಕೊಂಡಳು. ಅವಳ ಕತ್ತಿನ ಕರಿಮಣಿ ಸರವನ್ನು ತೆಗೆದು ಮಾಂಗಲ್ಯವನ್ನು ಮಾತ್ರ ಇಟ್ಟುಕೊಂಡು ಉಳಿದ 10 ಗುಂಡು 4 ಕೋವಿಗಳನ್ನು ಪಕ್ಕದ ಮನೆಯ ಹೆಂಗಸಿಗೆ 20 ರೂಪಾಯಿಗೆ ಮಾರಿಬಿಟ್ಟಳು. ಸಿದ್ದನಂಜಪ್ಪನವರು ಸ್ಕೂಲಿಗೆ ಆಳನ್ನು ಕಳಿಸಿ 4 ಮೈಲಿಯ ನರಸಾಪುರದ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರನ್ನು ಕರೆಸಿದರು. ಡಾಕ್ಟರ್ 2 ದಿನ ಸೈಕಲ್ ಅಲ್ಲಿ ಬಂದು ಇಂಜೆಕ್ಷನ್ ಚುಚ್ಚಿದ ಮೇಲೆ ಜ್ವರ ಇಳಿಯಿತು. ವಸು ನನ್ನೆದುರಿಗೆ ತನ್ನ ಮಾಂಗಲ್ಯಕ್ಕೆ ಕುಂಕುಮ ಹಚ್ಚಿ ಕಣ್ಣಿಗೆ ಒತ್ತಿಕೊಂಡಳು. ಅದು ಟೈಫಾಯ್ಡ್ ಕಾಯಿಲೆಯಂತೆ. ಅವಧಿ 21 ದಿನವಿರುತ್ತಂತೆ. ಜ್ವರ ಇಳಿದರೂ 21 ದಿನ ಹಾಸಿಗೆ ಬಿಟ್ಟು ಏಳಕೂಡದು. ನಿಶಕ್ತಿ ಇದ್ದೇ ಇರುತ್ತದೆ ಎಂದು ಡಾಕ್ಟರ್ ಅಪ್ಪಣೆ ಮಾಡಿದರು. ನಾನು ಹಾಸಿಗೆಯ ಮೇಲೆ ಮಲಗಿಯೇ ಇರುತ್ತಿದ್ದೆ. ನಿಶಕ್ತಿ ಇದ್ದರೂ ಪ್ರಜ್ಞೆ ತಿಳಿಯಾಗಿಯೇ ಇತ್ತು. ಎಳನೀರಿಗೆ ಸಿದ್ದನಿಂಜಪ್ಪನವರು ತಂದುಕೊಟ್ಟ ಕಿತ್ತಳೆಯ ಹಣ್ಣಿನ ರಸವನ್ನು ಗ್ಲೂಕೋಸ್ ಅನ್ನು ಹಾಕಿ ವಸು ಆಗಾಗಿ ಕುಡಿಸುತ್ತಿದ್ದಳು. ಸದಾ ನನ್ನ ಹತ್ತಿರವೇ ಕುಳಿತಿರುತ್ತಾಳೆ. ಎಷ್ಟೋ ಸಮಯ ತನ್ನ ತಲೆಯನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಮಂಕಾಗಿ ತನ್ನೊಳಗೆ ದುಃಖವನ್ನು ಅನುಭವಿಸುತ್ತಾಳೆ. ನಾನು ಅಕಸ್ಮಾತ್ ಅವಳ ಮುಖ ನೋಡಿದರೆ ಕೃತಕವಾಗಿ ಗೆಲುವನ್ನು ಪ್ರಕಟಿಸುತ್ತಾಳೆ. ವಸು ಮನಸ್ಸು ಉಮೆಯನ್ನು ನೆನೆಸಿಕೊಳ್ಳುವುದು. ಮಗು ಹುಟ್ಟುವ ಮೊದಲು ಎಷ್ಟೇ ಬೇಡವೆಂದರೂ ಅದು ಹುಟ್ಟಿದ ಮೇಲೆ ಮಿಂಚಿನ ವೇಗದಲ್ಲಿ ನಮ್ಮ ಮನಸ್ಸನ್ನು ಅಪಹರಿಸುತ್ತದೆ. ಅದರಲ್ಲಿಯೂ ಉಮೆ ಹುಟ್ಟುವ ಮೊದಲು ಮುಂದೆ ಹುಟ್ಟುವ ಆ ಮಗುವನ್ನು ನಾವೇ ಸ್ವಾಗತಿಸಿದ್ದೆವು. ನನ್ನ ಜೀವನದ ಅತ್ಯಂತ ಆನಂದದ 6 ತಿಂಗಳನ್ನು ಅವಳು ಹುಟ್ಟುವ ಮುನ್ನವೇ ಅನುಭವಿಸಿದ್ದೆ. ಅವಳು ಹುಟ್ಟಿದ ಮೇಲೆಯಂತೂ ನಮ್ಮೆಲ್ಲರ ಮನಸ್ಸನ್ನು ಸೂರೆಗೊಂಡಿದ್ದಳು. ಮನೆಯಲ್ಲಿ ಒಂಟಿಯಾಗಿದ್ದ ವಿಶ್ವ ತಂಗಿಯನ್ನು ತಬ್ಬಿಕೊಂಡು ಮುದ್ದಿಸುತ್ತಿದ್ದ. ಅಣ್ಣ ತಂಗಿಯರು ಎಂದೂ ಜಗಳ ಕಾದಿರಲಿಲ್ಲ. ಈಗ ನಮ್ಮೆಲ್ಲರನ್ನೂ ಬಿಟ್ಟು ಅವಳು ಹೋಗಿಬಿಟ್ಟಳು. ಮುಪ್ಪಿನ ತನಕ ಬದುಕಿ ನಂತರ ಮಕ್ಕಳ ಎದುರಿಗೆ ಸಾಯುವುದು ಆಯುಷ್ಯದ ನಿಯಮ. ಆದರೆ ಹುಟ್ಟಿದ ಹೂವು ಬಲಿತು ಕಾಯಾಗುವ ಮುನ್ನವೇ ಹೆತ್ತವರ ಕಣ್ಣೆದುರಿಗೆ ಯಾಕೆ ಸಾಯಬೇಕು? ಈ ಪ್ರಶ್ನೆಯು ಮಾನವ ಇತಿಹಾಸದ ಆದಿಯಿಂದ ಅಲ್ಲ, ಪುರಾಣ ಕಾಲದಿಂದಲೂ ಕೇಳಲ್ಪಡುತ್ತಿದೆ. ಕಿಸಾ ಗೌತಮಿಯು ಇದೇ ಪ್ರಶ್ನೆ ಕೇಳಿದಳು. ಬುದ್ಧನೂ ಅದಕ್ಕೆ ಉತ್ತರ ಹೇಳಲಿಲ್ಲ. ಎಲ್ಲರ ಮನೆಯಲ್ಲೂ ಮಕ್ಕಳು ಸಾಯುತ್ತವೆ ಎಂದು ಅವನು ಹೇಳಿದ ಮಾತ್ರಕ್ಕೆ ಯಾಕೆ ಸಾಯುತ್ತವೆ ಅಂತ ಹೇಳಿದಂತೆ ಆಗಲಿಲ್ಲ. ಅದನ್ನು ತಪ್ಪಿಸಲು ಅವನು ಅಸಮರ್ಥನಾಗಿದ್ದ. ನಾನು ಕತ್ತು ತಿರುಗಿಸುತ್ತೇನೆ. ಕುತ್ತಿಗೆಗೆ ನೋವಾಗಿರಬಹುದೆಂದು ವಸು ತಲೆಯನ್ನು ಮೆಲ್ಲನೆ ಇಳಿಸಿ ದಿಂಬಿನ ಮೇಲೆ ಇಡುತ್ತಾಳೆ. ನನ್ನ ದೃಷ್ಟಿಯು ವಸುವಿನ ತುಂಬುತ್ತಿರುವ ಹೊಟ್ಟೆಯ ಕಡೆಗೆ ಹರಿಯುತ್ತದೆ. ನನ್ನ ಪರಂಪರೆಯ ನಂಬಿಕೆಯು ಅಥವಾ ಜನ್ಮಾಂತರದ ಸಂಸ್ಕಾರದ ವಿಶ್ವಾಸವು ನನ್ನ ಮನಸ್ಸಿನಲ್ಲಿಯೇ ನುಡಿಯುತ್ತದೆ. ಉಮೆ ಸತ್ತಿಲ್ಲ. ಅವಳ ಅಮ್ಮನ ಹೊಟ್ಟೆಯಲ್ಲಿ ಸೇರಿಕೊಂಡಳು. ಇನ್ನು 4 ತಿಂಗಳಿಗೆ ಮತ್ತೆ ಹುಟ್ಟುತ್ತಾಳೆ. ಕೈ ನೀಡಿ ವಸುವಿನ ಹಸ್ತವನ್ನು ಹಿಡಿದು ನಾನು ಕ್ಷೀಣದನಿಯಲ್ಲಿ ಕೇಳುತ್ತೇನೆ. ವಸು, ಅಳಬೇಡ. ಈ ಕಾಲದಲ್ಲಿ ನೀನು ಅತ್ತರೆ ಹೊಟ್ಟೆಯಲ್ಲಿರುವ ಮಗುವಿಗೆ ಕೇಡಾಗುತ್ತದೆ. ಧೈರ್ಯದಿಂದ ಸಹಿಸಿಕೋ. ಉಮೆ ಮತ್ತೆ ಹುಟ್ಟುತ್ತಾಳೆ. ನಾನು ಅಳುತ್ತಿಲ್ಲ, ನೀವು ಕೊರಗಬೇಡಿ. ಡಾಕ್ಟರ್ ಹೇಳಿದ ಹಾಗೆ ಸುಮ್ಮನಿರಿ ಎಂದು ಅವಳು ನನ್ನನ್ನೇ ಸಮಾಧಾನ ಮಾಡುತ್ತಾಳೆ. ಆದರೆ ಮಾತಿಗೆ ದ್ರೋಹ ಮಾಡಿ ಅವಳ ಕಣ್ಣಿನಿಂದ ಹನಿಗಳು ಪಟಪಟನೆ ನನ್ನ ಮುಖದ ಮೇಲೆ ಬೀಳುತ್ತವೆ. ನನ್ನ ಮನಸ್ಸು ತತ್ವಶಾಸ್ತ್ರದ ಕಡೆಗೆ ಹರಿಯುತ್ತಿದೆ. ಸಾಯಲೇಬೇಕೆಂಬ ಅದೃಷ್ಟವಿದ್ದರೆ ತಜ್ಞ ವೈದ್ಯರು ಬಂದಿದ್ದರೂ ಉಮೆ ಸಾಯುತ್ತಿದ್ದಳು. ಸಾವಿರ ರೂಪಾಯಿಗಳನ್ನು ವೈದ್ಯರಿಗೆ ಚೆಲ್ಲುವ ಶ್ರೀಮಂತರ ಮನೆಯಲ್ಲಿ ಮಕ್ಕಳು ಸಾಯುವುದಿಲ್ಲವೇ? ದೊಡ್ಡವರು ಸಾಯುವುದಿಲ್ಲವೇ? ಮನುಷ್ಯನು ರೋಗವನ್ನು ಜಯಿಸಿರಬಹುದು, ಆದರೆ ಮೃತ್ಯುವನ್ನು ಜಯಿಸಿಲ್ಲ. ಪ್ರಾಯಶಃ ಮುಂದೆ ಎಂದಿಗೂ ಜಯಿಸಲಾರ. ನನ್ನ ದೃಷ್ಟಿ ಮತ್ತೊಮ್ಮೆ ವಸುವಿನ ಹೊಟ್ಟೆಯ ಕಡೆಗೆ ಹೊರಳುವುದು. ಮೃತ್ಯುವನ್ನು ಜಯಿಸಲಾರದ ಮನುಷ್ಯನು ಸೃಷ್ಟಿಯನ್ನು ತಡೆಯಲು ಹೊರಟಿದ್ದಾನಲ್ಲ. ಅವನಿಗೆ ಹಾಗೆ ಮಾಡಲು ಯಾವ ನೈತಿಕ ಆಧ್ಯಾತ್ಮಿಕ ಅಧಿಕಾರವಿದೆ? ಹುಟ್ಟುವ ಜೀವಿಗಳಿಗೆ ತಾನು ಪಡೆದಿರುವ ವಿಜ್ಞಾನದಿಂದ ಅನ್ನವನ್ನು ಒದಗಿಸದೆ ಅದನ್ನು ಅನಾವಶ್ಯಕ ಉದ್ದೇಶಗಳಿಗೆ ಉಪಯೋಗಿಸುತ್ತಾನೆ. ಅನ್ನದ ಬರವೆಂಬ ಕೂಗಿನಲ್ಲಿ ಸೃಷ್ಟಿಯನ್ನು ತುಳಿಯುತ್ತಿದ್ದಾನೆ. ಇದು ನಾಗರಿಕತೆಯ ದುರಂತವಲ್ಲವೇ? ಕೊನೆಯ ದುರಂತವಲ್ಲವೇ? ಏನೇನೋ ಯೋಚನೆಗಳು. ಯಾವುದಕ್ಕೂ ಪೂರ್ಣ ಸಮರ್ಪಕವಾದ ಉತ್ತರ ಹೊಳೆಯುತ್ತಿರಲಿಲ್ಲ. ನನಗೆ ಜ್ವರ ನಿಂತ 5ನೇ ದಿನ ವಸು ತಲೆಗೂ ಸ್ನಾನ ಮಾಡಿದಳು. ವಿಶ್ವನಿಗೂ ತಲೆಗೆ ನೀರು ಹೊಯ್ದಳು. ಮಗುವಿನ ಸೂತಕ 3 ದಿನಕ್ಕೆ ಮುಗಿಯುತ್ತದೆ. ಇವತ್ತಿಗೆ ಮಗು ಸತ್ತು 11 ದಿನವಾಯ್ತಲ್ಲ. ಯಾಕೆ ತಲೆಗೆ ಸ್ನಾನ ಮಾಡಿದೆ ಎಂದು ನಾನು ಕೇಳಿದೆ. ಸುಮ್ಮನೆ ಎಂದಳು. ಬಸುರಿ, ಹಾಗೆಲ್ಲ ಮಾಡಬಾರದು, ನಿನಗೆ ತಿಳಿಯುವುದಿಲ್ಲವೇ ಎಂದೆ. ಅವಳು ಹತ್ತಿರ ಬಂದು ಕುಳಿತು ಅದೇನೋ ಹೇಳಲು ಹೋಗಿ ಅಷ್ಟರಲ್ಲಿಯೇ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಸುಮ್ಮನಾದಳು. ನಾನು, ವಸು, ಅದೇನು ಹೇಳು ಎಂದೆ. ನಾನೇ ನಿಮಗೆ ಹೇಳಲಿಲ್ಲ, ಅಮ್ಮ ಸತ್ತು ಹೋದಳು. ಇವತ್ತಿಗೆ 11ನೇ ದಿನ. ಶ್ರಾದ್ದಕ್ಕೆ ಎಲ್ಲ ಬನ್ನಿ ಅಂತ ಸುಬ್ಬು ಕಾಗದ ಬರೆದಿದ್ದ. ಅವನೀಗ ನಾಗಮಂಗಲದಲ್ಲಿ ಶಿರಸ್ತೇದಾರ ಆಗಿದ್ದಾನೆ. ನನಗೆ ಮತ್ತೊಂದು ಪೆಟ್ಟು ಬಿತ್ತು. ಚಿಕ್ಕ ವಯಸ್ಸಿನಲ್ಲಿ ನನ್ನ ಅಮ್ಮ ಸತ್ತ ಮೇಲೆ ಅತ್ತೆಯೇ ನನಗೆ ಅಮ್ಮನಾಗಿದ್ದರು. ಮುಪ್ಪಿನ ವಯಸ್ಸಿನಲ್ಲಿ ಸತ್ತರೂ ಅವರ ಮರಣವು ನನಗೆ ತಡೆಯಲಾರದ ದುಃಖವನ್ನು ತಂದಿದೆ. ನನ್ನ ಕಣ್ಣಿನಲ್ಲಿ ನೀರು ಬರಲಿಲ್ಲ, ಆದರೆ ಮನಸ್ಸಿನಲ್ಲಿ ಒಂದು ವಿಧವಾದ ಅನಾಥ ಭಾವ ಉಂಟಾಯಿತು. ನಾನು ಹಾಗೆಯೇ ಕಣ್ಣು ಮುಚ್ಚಿದೆ. ವಸುವೆ ನನ್ನ ಎದೆಯ ಮೇಲೆ ಕೈಯಿಟ್ಟು, ನೀವೀಗ ದುಃಖ ಪಡಕೂಡದು, ಆರೋಗ್ಯ ಉಳಿಯುವುದಿಲ್ಲ. ನಾನು ಅದಕ್ಕೆ ಇಲ್ಲಿ ತನಕ ಹೇಳಲಿಲ್ಲ ಎಂದಳು. ಸುಬ್ಬುವಿಗೆ ಕಾಗದ ಬರೆದೆಯಾ? ಮಗು ಸತ್ತ ವಿಷಯ ತಿಳಿಸಿ
ನಾವು ಬರೋದಕ್ಕೆ ಆಗೋದಿಲ್ಲ ಅಂತ ಬರೆದೆ. ನಿಮ್ಮ ಕಾಯಿಲೆ ವಿಷಯ ಬರೆಯಲಿಲ್ಲ. ವಸುವಿಗೆ ತಾಯಿ ಸತ್ತ ದುಃಖ ಹೆಚ್ಚೋ, ಮಗುವಿನ ಮರಣದ ದುಃಖ ಹೆಚ್ಚೋ ಎಂದು ನನ್ನ ಮನಸ್ಸು ಅಳೆಯುತ್ತಿತ್ತು. ಇದು ಒಂದು ದೃಷ್ಟಿಯಿಂದ ಮೂರ್ಖ ಪ್ರಶ್ನೆಯಾದರೂ ಮತ್ತೊಂದು ದೃಷ್ಟಿಯಿಂದ ಅತ್ಯಂತ ಗಹನವೂ ದಾರ್ಶನಿಕವೂ ಆದ ಸಮಸ್ಯೆ. ತನ್ನ ಹೊಕ್ಕಳಿಗೆ ಆಧಾರವಾದ ಮೂಲ ಬೇರು ಒಣಗಿದಾಗ ಆಗುವ ಮೂಲ ದುಃಖವನ್ನು ಯಾವುದರೊಡನೆ ತಾನೇ ಹೋಲಿಸಿ ಎಳೆಯಬಹುದು. ಆದರೆ ತನ್ನಿಂದ ಹುಟ್ಟಿ ಹೊಕ್ಕಳಿನೊಡನೆ ಬಂಧಿಸಿದ ಶಿಶುವು ತಂತುವನ್ನು ಕಡಿದುಕೊಂಡು ಕಣ್ಣೆದುರಿಗೆ ಒಣಗಿ ಬೀಳುವಾಗ ಆಗುವ ಮೂಲ ದುಃಖವನ್ನು ಅಳೆಯುವುದು ಅಸಾಧ್ಯ. ದುಃಖದ ಈ ಎರಡು ಬಗೆಗಳು ಒಂದೇ ಮೂಲ ಬಳ್ಳಿಯ, ಒಂದೇ ಮೂಲ ದುಃಖದ ಎರಡು ಪಾರ್ಶ್ವಗಳು ಮಾತ್ರ. ತನ್ನ ತಂದೆಗೂ ತನ್ನ ಮಗನಿಗೂ, ತನ್ನ ತಾಯಿಗೂ ತನ್ನ ಮಗಳಿಗೂ ಇರುವ ವ್ಯತ್ಯಾಸವು ಕೇವಲ ಪಾರ್ಶ್ವ ಅಥವಾ ದಿಕ್ಕಿನದು ಮಾತ್ರ. ಅದು ಮೂಲತಃ ಇರುವ ವ್ಯತ್ಯಾಸವಲ್ಲ. ಆದರೆ ಈಗ ವಸುವಿಗೆ ಎರಡು ಬಗೆಯ ದುಃಖವು ಒಂದೇ ಸ್ಥಳಕ್ಕೆ ಬಡಿದಿದೆ. ಇದೇನು ಆಶ್ಚರ್ಯ! ಅಮ್ಮ ಉಮೆ ಇಬ್ಬರು ಒಂದೇ ದಿನ ಸತ್ತರು, ಹೆಚ್ಚು ಕಡಿಮೆ ಒಂದೇ ಹೊತ್ತಿನಲ್ಲಿ. ಅಮ್ಮ ಮಧ್ಯಾಹ್ನ 3:15 ಸತ್ತಳು ಅಂತ ಸುಬ್ಬು ಬರೆದಿದ್ದಾನೆ. ಮಗು ಅದೇ ಹೊತ್ತಿಗೆ ಸತ್ತಿತ್ತಲ್ಲ ವಸು ಎಂದಳು. ಅದು ನನಗೆ ಆಶ್ಚರ್ಯವೆನಿಸಿತು. ಆ ಆಳವಾದ ಭಾವನೆಯ ಸಮಯದಲ್ಲಿ ಅದು ಬರಿಯ ಕಾಕತಾಳೀಯವೆಂದು ಭಾವಿಸಲು ಮನಸ್ಸು ಒಪ್ಪಲಿಲ್ಲ. ವಸುವಿನ ಬೇರು ಬಳ್ಳಿ ಎರಡು ಏಕಕಾಲದಲ್ಲಿ ಕಡಿದು ಹೋಗಬೇಕೆ ಎಂದು ಮನಸ್ಸು ಯೋಚಿಸಿದರು. ನಾನು ಅವಳೊಡನೆ ಹಾಗೆ ಬಾಯ್ಬಿಟ್ಟು ಹೇಳಲಿಲ್ಲ. ನನಗೆ ನಿಶ್ಶಕ್ತಿ ಸ್ವಲ್ಪ ಕಡಿಮೆಯಾಗುತ್ತಿತ್ತು. ವಸುವಿಗೆ ಇಷ್ಟು ದುಃಖವಾಗಿರುವ ಸಮಯದಲ್ಲಿ ನಾನು ಮಲಗಿಯೇ ಇದ್ದರೆ ಅವಳಿಗೂ ಇನ್ನೂ ಆತಂಕವಾಗುತ್ತದೆ ಎಂದು ನಾನು ಸ್ವಲ್ಪ ಹೊತ್ತು ಎದ್ದು ದಿಂಬು ಒರಗಿಕೊಂಡು ಕೂರುತ್ತಿದ್ದೆ. 2-3 ದಿನದಲ್ಲಿ ನಾನು ಒಬ್ಬನೇ ಎದ್ದು ಬಚ್ಚಲ್ ಮನೆಗೆ ಹೋಗಿ ಬರುವಷ್ಟು ಆದೆ. ಮಗು ಸತ್ತು 15ನೇ ದಿನ 4 ಗಂಟೆಯಲ್ಲಿ ನಾನು ದಿಂಬಿಗೆ ಒರಗಿಕೊಂಡು ಮಲಗಿದ್ದೆ. ವಸು ಒಳಗೆ ಕೆಲಸ ಮಾಡುತ್ತಿದ್ದಳು. ವಿಶ್ವನನ್ನು ಸ್ಕೂಲಿಗೆ ಕಳಿಸಿದ್ದೆವು. ಯಾರೋ ತೀರ ಪರಿಚಿತರಾದ ಒಬ್ಬ ಹೆಂಗಸು ನಮ್ಮ ಮನೆಗೆ ಬಂದರು. ಅವಳ ಕೈಯಲ್ಲಿ 1 ವರ್ಷದ ಹೆಣ್ಣು ಮಗು, ಹಿಂದೆಯೇ 12 ವರ್ಷದ ಒಬ್ಬ ಹುಡುಗ. ಅವರು ಯಾರೆಂಬುದು 1 ನಿಮಿಷ ನನಗೆ ತಿಳಿಯಲಿಲ್ಲ. ಸರಿಯಾಗಿ ಸರಿಯಾಗಿ ಕುಳಿತು ನೋಡುತ್ತೇನೆ ಬಂದಿದ್ದವಳು ಶ್ರೀದೇವಿ. ಇದೇನು ಒಬ್ಬಳೇ ಬಂದ್ಯಾ? ನಾನು ಕೇಳಿದೆ. ಜೊತೆಗೆ ಇವನಿದ್ದಾನಲ್ಲ ಅನಂತ. ಎಲ್ಲರೂ ನಾಗಮಂಗಲಕ್ಕೆ ಹೋದೆವು. ಇವರ ಅಣ್ಣ ಆಚೆ ಮೊನ್ನೆಯೂ ಮಾಸಿಕ ಮುಗಿಸ್ಕೊಂಡು ಹೊರಟು ಹೋದರು. ಭೂದೇವಿಯ ಕಾಗದ ತಲುಪಿತು. ನನಗೆ ಮನಸ್ಸು ತಡಿಲಿಲ್ಲ. ನೋಡ್ಕೊಂಡು ಹೋಗೋಣ ಅಂತ ಹೀಗೆಯೇ ಬಂದ್ಬಿಟ್ಟೆ. ಇದೇನು ನಿನಗೂ ಹುಷಾರಿಲ್ವೇ ಎಂದು ಅವಳು ನನ್ನ ಹತ್ತಿರ ಬಂದು ಕುಳಿತಳು. ಅವಳ ಮಗ ಅನಂತನಿಗೆ ನನ್ನ ನೆನಪಿದ್ದರೂ ಸರಿಯಾಗಿ ಗುರುತಿಲ್ಲ. ಅವನು ಕಂಬದ ಹತ್ತಿರ ಕೈಚೀಲ ಇಟ್ಟುಕೊಂಡು ಕುಳಿತುಕೊಂಡ. ಶ್ರೀದೇವಿಯನ್ನು ನೋಡಿ ನನ್ನ ಮನಸ್ಸಿಗೆ ಹಗುರವೆನಿಸಿತು. ಇಂತಹ ದುಃಖ ಕಾಲದಲ್ಲಿ ನನ್ನವರು ಎಂದು ಹತ್ತಿರ ಕೂತು ಮಾತನಾಡುವವರು ಇದ್ದಾರೆ ಎನ್ನುವುದೇ ಸಮಾಧಾನ. ಒಳಗಿನಿಂದ ಬಂದ ವಸು ಅಕ್ಕನನ್ನು ಕಂಡು ಮೊದಲ ಬಾರಿಗೆ ಎಂಬಂತೆ ನಗುಮುಖವನ್ನು ತೋರಿಸಿದಳು. ಅಕ್ಕನನ್ನು ಒಳಗೆ ಕರೆದುಕೊಂಡು ಹೋಗಿ ಅನಂತನಿಗೆ ಕೈಕಾಲು ತೊಳೆದುಕೊಳ್ಳುವಂತೆ ಹೇಳಿ ವಸು ಹೊರಗೆ ಹೋದಳು. ಮನೆಯಲ್ಲಿ ಸುತ್ತಾರಾಮ್ ಏನೂ ಇಲ್ಲ. ಇದೇ ಸಮಯದಲ್ಲಿ ಶ್ರೀದೇವಿ ಬಂದಿದ್ದಾಳೆ. ರಾತ್ರಿಗೆ ಒಂದಿಷ್ಟು ಅಕ್ಕಿ ಬೇಳೆಯಾದರೂ ಬೇಕು, ಒಂದು ಹನಿ ತುಪ್ಪ ಬೇಕು. ಅದನ್ನು ಸಾಲವಾಗಿ ಕೇಳಲು ವಸು ಎಲ್ಲಿಗೆ ಹೋದಳು? ಈ ಊರಿನಲ್ಲಿ ಸಾಲ ಕೊಡುವವರು ಯಾರು? ಶಿವನಂಜಪ್ಪನವರ ಮನೆಗೆ ಹೋಗಿದ್ದಾಳೋ ಏನು ಮಾಡಲಾರದಿದ್ದರೂ ನನಗೆ ಮಲಗಿದಲ್ಲಿಯೇ ಯೋಚನೆ. 10 ನಿಮಿಷದಲ್ಲಿ ವಸು ಮನೆಗೆ ಬಂದಳು. ಅರ್ಧ ಗಂಟೆಯಲ್ಲಿ ಉಪ್ಪಿಟ್ಟು ಮಾಡಿ ಶ್ರೀದೇವಿಗೂ ಅನಂತನಿಗೂ ಕೊಟ್ಟಳು. ಕಾಫಿಯನ್ನು ಕಾಯಿಸಿದಳು. ಒಳಗೆ ಬೇಳೆ ಬೇಯುವುದಕ್ಕೆ ಇಟ್ಟು ವಸು ನಮ್ಮ ಹತ್ತಿರ ಕುಳಿತಳು. ಶ್ರೀದೇವಿ ಅತ್ತೆಗೆ ಏನಾಗಿತ್ತು ಎಂದು ಕೇಳಿದಳು. ಯಾವ ಕಾಯಿಲೆಯೂ ಇರಲಿಲ್ಲವಂತೆ. ಒಂದು ದಿನ ಜ್ವರ ಬಂತಂತೆ. ಔಷಧಿ ಬೇಡ ಅಂದಳಂತೆ. ಅವತ್ತಿನ ಬೆಳಿಗ್ಗೆ ಯಾಕೋ ಸಂಕಟ ಅಂತಿದ್ದಳಂತೆ. ಮಧ್ಯಾಹ್ನ 8 ಗಂಟೆಗೆ ಕಾಶಿ ಗಂಗೆ ಕುಡಿಸಿ ಅಂತ ಅವಳೇ ಹೇಳಿದ್ಲಂತೆ. 3-3:15 ಗಂಟೆ ಹೊತ್ತಿಗೆ ಕಣ್ಣು ಮುಚ್ಚಿ ಮಲಗಿದ್ದ ಅವಳ ಪ್ರಾಣ ಹಾರಿ ಹೋಯ್ತಂತೆ. ಅಮ್ಮ ಬೇಕಾದಷ್ಟು ಪೂಜೆ ಪುನಸ್ಕಾರ ಮಾಡಿದ್ದಳು. ಎಷ್ಟು 1000 ಜನಕ್ಕೆ ಅನ್ನ ಬಡಿಸಿದ್ದಳು. ನರಳಲಿಲ್ಲ, ಗೋಳಾಡಲಿಲ್ಲ, ಸುಖವಾಗಿ ಸತ್ತಳು. ತರಲಿ ಸ್ಕೂಲಿನಿಂದ ವಿಶ್ವ ಬಂದ. ಅವನಿಗೆ ದೊಡ್ಡಮ್ಮನ ಗುರುತು ಸಿಗಲಿಲ್ಲ. ಶ್ರೀದೇವಿ ಅವನನ್ನು ಎಳೆದುಕೊಂಡು ತೊಡೆಯ ಮೇಲೆ ಕೂರಿಸಿಕೊಂಡಳು. ಒಳಗಿನಿಂದ ಅವನಿಗೆ ಅಜ್ಜಿಯ ಪ್ರಸಾದ ತಂದುಕೊಟ್ಟಳು. ಶ್ರೀದೇವಿ ಒಂದೊಂದಾಗಿ ಜ್ಞಾಪಿಸಿಕೊಂಡು ಅತ್ತೆ ವಿಷಯ ಹೇಳುತ್ತಿದ್ದಳು. ಬೊಂಬಾಯಿಂದ ಹೊರಡುವಾಗ ನೀನು ಅಮ್ಮನಿಗೆ 50 ರೂಪಾಯಿ ಕೊಟ್ಟೆಯಂತೆ. ಅವಳಿಗೆ ಅದೆಷ್ಟು ಸಂತೋಷವಾಯಿತು ಅಂತೀಯಾ? ನನ್ನ ಕೈಲಿ 100 ಸಲ ಹೇಳಿದ್ದಳು. ಭದ್ರಾವತಿಗೆ ಹೋಗುವಾಗ ನನ್ನ ಕೈಲಿದ್ದದ್ದು ಅಂತ 20 ರೂಪಾಯಿ ಕೊಟ್ಟಿದ್ದೆ. ಒಟ್ಟು 70 ಆಯ್ತಲ್ಲ. ಎಡತೊರೆಗೆ ಹೋದ 2 ದಿನಕ್ಕೆ ಒಬ್ಬಳೇ ಹೊರಟು ಪಶ್ಚಿಮ ವಾಹಿನಿಗೆ ಹೋದಳಂತೆ. ಅದನ್ನು ಒಬ್ಬ ಪುರೋಹಿತನ ಕೈಗೆ ಹೇಗೋ ಹಾಕಿ ಬಡತನದಲ್ಲಿ ಋಷಿಪಂಚಮಿ ಮಾಡಿಕೊಂಡು ಬಂದಳಂತೆ. ಮುತ್ತೈದೆಯಾಗಿದ್ದಾಗ ಕೈಲಾದ ವೃತಕತೆ ಎಲ್ಲ ಮಾಡಿದೆ. ಇದೊಂದು ಉಳಿದಿತ್ತು. ಗಂಡು ಮಗ ಮಾಡಿಸದಿದ್ರೆ ಬ್ಯಾಡ, ನನ್ನ ಅಳಿಯನೇ ಮಾಡಿಸಿದ ಅಂತ ಹೇಳುತ್ತಿದ್ದಳಂತೆ. 70 ರೂಪಾಯಿ ದಂಡ ಮಾಡಿದೆ ಅಂತ ಸುಬ್ಬು ಹಾರಾಡಿದನಂತೆ. ಅಮ್ಮ ಕೈ ನಡೀತಿದ್ದಾಗ ಅಷ್ಟು ಅನ್ನದಾನ ಮಾಡ್ತಿದ್ಲು. ಕೊನೆಗಾಲದಲ್ಲಿ ಸುಬ್ಬು ಅವಳ ಕೈನ ಕಟ್ಟಿ ಹಾಕಿದ್ದ. ಈಗ ಅವಳ ಶ್ರಾದ್ದದಲ್ಲಿ ಸಹ ಕೈ ಬಿಟ್ಟು ಅನ್ನದಾನ ಮಾಡಲಿಲ್ಲ. ನಾವು ನೆಂಟರಿಷ್ಟರು ಒಂದು 10-15 ಜನ ಬಿಟ್ರೆ ವೈಕುಂಠ ಸಮಾರಾಧನೆ ದಿನ ಹೊರಗಿನವರು ಅಂತ 20 ಜನನೂ ಕರೆದಿರ್ಲಿಲ್ಲ ಎಂದು ಶ್ರೀದೇವಿ ಹೇಳಿದುದನ್ನು ಕೇಳಿ ನನಗೂ ವ್ಯಸನವಾಯಿತು. ರಾತ್ರಿ ನಾವೆಲ್ಲ ಒಂದೇ ಕಡೆ ಮಲಗಿದೆವು. ಶ್ರೀದೇವಿ ವಿಶ್ವನನ್ನು ತನ್ನ ಹತ್ತಿರವೇ ಮಲಗಿಸಿಕೊಂಡಳು. 12 ಗಂಟೆಯವರೆಗೂ ಮಾತು ಆಡಿದ ಮೇಲೆ ವಸುವಿಗೆ ನಿದ್ರೆ ಬಂತು.
ಶ್ರೀದೇವಿಗೆ ನಿದ್ರೆಯೇ ಬರಲಿಲ್ಲವಂತೆ. ಅವಳು ನನ್ನ ಕೈಯಲ್ಲಿ ಹೇಳಿದ್ಲು, ಭೂಪತಿ, ನಿಮ್ಮನ್ನ ನೋಡಿ 5 ವರ್ಷದ ಮೇಲೆ ಆಯ್ತಲ್ಲ, ಅದೇನೋ ನಿನ್ ಕೈಲಿ ಮನ್ಸು ತೆಗೆದು ಮಾತಾಡೋ ಹಾಗೆ ಇನ್ನಾರ ಕೈಲೂ ಮಾತನಾಡೋಕೆ ಆಗೋದಿಲ್ಲ. ನೀನಂತೂ ಭದ್ರಾವತಿ ಕಡೆ ಬರೋದೇ ಇಲ್ಲ ಎಂದಳು. ಮತ್ತೆ 5 ನಿಮಿಷ ಸುಮ್ಮನಿದ್ದು ಹೇಳಿದಳು, ಹೆಣ್ಣು ಮಕ್ಕಳಿಗೆ ಎಷ್ಟೇ ವಯಸ್ಸಾಗ್ಲಿ ತಾಯಿ ಬದುಕಿರೋ ತನಕ ಬಾಲ್ಯ ಕಳೆದಿರೋದಿಲ್ಲ. ಅಮ್ಮ ಸತ್ತ ಮೇಲೆ ನನಗೆ ಹಿಂದಿನ ಉಲ್ಲಾಸವೇ ಇಲ್ಲ, ಹುಡುಗುತನದ ಭಾವನೆಯೇ ಇಲ್ಲ. ಅದೇ ಹೆಂಗಸರಿಗೆ ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಒಂದು ಮಗು ಕಳೆದು ಹೋದರೆ ಎಂತಹ ಚಿಕ್ಕ ವಯಸ್ಸಿನಲ್ಲಾದ್ರೂ ಮುಪ್ಪು ಬಂದು ಬಿಡುತ್ತೆ. ವಸುನ ನೋಡು, ಪಾಪ ಹೇಗಾಗಿ ಹೋಗಿದ್ದಾಳೆ, ನೋಡಿದರೆ ಕರುಳು ಚುರ್ಲ ಅನ್ನುತ್ತೆ. ನಾವು ಹೀಗೆಯೇ ಬೆಳಗಿನ ಜಾವದವರೆಗೂ ಮಾತನಾಡುತ್ತಿದ್ದೆವು. ಹೆಚ್ಚಾಗಿ ಮಾತನಾಡುತ್ತಿದ್ದವಳು ಶ್ರೀದೇವಿ, ನಾನು ಕೇಳುತ್ತಿದ್ದೆ. ಅವಳು ಮರುದಿನವೇ ಹೊರಡಬೇಕೆಂದರೂ ನಾವು ಬಿಡಲಿಲ್ಲ. ಊರಿನಲ್ಲಿ ಮಕ್ಕಳನ್ನು ನೋಡಿಕೊಳ್ಳುವವರಿಲ್ಲ, ಅನಂತನಿಗೆ ಸ್ಕೂಲು ಹೋಗುತ್ತದೆ. ಅವಳು ಅದರ ಮುಂದಿನ ದಿನ ಹೊರಡುವುದನ್ನು ನಿಶ್ಚಯವಾಯಿತು. ಆ ದಿನವೆಲ್ಲ ಅವಳು ಒಳಗೆ ತಂಗಿಯ ಜೊತೆಯಲ್ಲಿಯೇ ಇದ್ದಳು. ಅವಳೇ ಬಲವಂತವಾಗಿ ವಸುವಿಗೆ ಎಣ್ಣೆಯೊತ್ತಿ ನೀರು ಎರೆದಳು. ಎಣ್ಣೆ ಮನೆಯಲ್ಲಿಯೇ ಇತ್ತು. ಸೀಗೆಕಾಯಿಯನ್ನು ವಸು ಎಲ್ಲಿಂದ ತಂದಳೋ ಕಾಣೆ. ಆ ದಿನ ರಾತ್ರಿ ಮಲಗಿದ ಮೇಲೆ ಶ್ರೀದೇವಿ ನನ್ನನ್ನು ಕೇಳಿದಳು, ಭೂಪತಿ, ಈಗ ಮತ್ತೆ ಬೊಂಬಾಯಿಗೆ ಹೋದ್ರೆ ನಿನಗೆ ಕೆಲಸ ಸಿಕ್ಕುವುದಿಲ್ಲವೇ? ಯಾಕೆ ಹೇಳು? ಸುಮ್ಮನೆ ಕೇಳಿದೆ. ಸಿಕ್ಕಬಹುದು. ಕೆಲಸ ಬಲ್ಲ ಅನುಭವಸ್ಥನಿಗೆ ಮುಂಬೈಯಲ್ಲದೆ ಮತ್ತೆ ಎಲ್ಲಿ ಕೆಲಸ ಸಿಗ್ಬೇಕು? 4 ದಿನ ಹೆಚ್ಚು ಕಮ್ಮಿ ಸಿಕ್ಕೇ ಸಿಗುತ್ತೆ. ನನ್ನ ಕೇಳಿದರೆ ನೀವು ಮತ್ತೆ ಅಲ್ಲಿಗೆ ಹೋಗೋದೇ ಒಳ್ಳೇದು. ಬೊಂಬಾಯಲ್ಲಿ ನೀವು ಎಷ್ಟು ಸುಖವಾಗಿದ್ದೀರಂತೆ ಅಮ್ಮ ಹೇಳುತ್ತಿದ್ದಳು. ಭೂದೇವಿಗೆ ಎಲ್ಲ ಅನುಕೂಲವಾಗಿದೆ. ಮನೆ ಕಿಷ್ಕಿಂದೆ ಅನ್ನೋದು ಬಿಟ್ರೆ ಯಾವುದಕ್ಕೂ ಕಷ್ಟವಿಲ್ಲ. ಎಲ್ಲ ಹೆಣ್ಣು ಮಕ್ಕಳಿಗಿಂದ ಅವಳು ನೇರ್ಪಾಗಿದ್ದಾಳೆ ಅಂತ ನನ್ನ ಕೈಲಿ ಎಷ್ಟೋ ಸಲ ಹೇಳಿದ್ದಳು. ತಿಂಗಳಿಗೆ 400 ರೂಪಾಯಿ ಸಂಪಾದನೆ. ಅಂಥದ್ದನ್ನು ಬಿಟ್ಟು ಇಲ್ಲಿಗೆ ಯಾಕೆ ಬಂದ್ರಿ? ವನವಾಸ ಅನುಭವಿಸೋಕೆ. ಇಲ್ಲಿಗೆ ಬಂದರೂ ನೀನು ಆ ಕಬ್ಬಿಣದ ಮಂಟೆಯಲ್ಲಿ ಮೇಸ್ತ್ರಿಯಾಗಿ 40 ರೂಪಾಯಿಗೆ ಕೈ ಒಡ್ಡಬೇಕೆ? ಶ್ರೀದೇವಿಯ ಮಾತಿಗೆ ನಾನೇನು ಹೇಳಿದೆ? ಅವಳು ಹೇಳುತ್ತಿರುವುದು ನಿಜ ಅನ್ನಿಸುತ್ತಿತ್ತು. ಅವಳು ಹೇಳಿದಳು, ನೀನು ಕಲಾವಿದ ಅಂತ ನನಗೆ ಗೊತ್ತಿಲ್ವೇ? ಈಗ ಕಲೆ ಗಿಲೆ ಏನಿದ್ರು ದೊಡ್ಡ ಊರಿನಲ್ಲಿ ಮಾತ್ರ. ಹಳ್ಳಿಲಿ ಅದು ಯಾರಿಗ್ ಬೇಕು? ಜೀವನವೇ ನಡೆಯದ ಮೇಲೆ ಕಲೆಯನ್ನ ಕಟ್ಕೊಂಡು ಮಾಡೋದೇನು? ಜಮೀನನ್ನೆಲ್ಲ ನುಣ್ಣಗೆ ಮಾರಿಬಿಡು. ಅದೇ ದುಡ್ಡನ್ನ ಬ್ಯಾಂಕಿನಲ್ಲಿ ಬಡ್ಡಿಗೆ ಹಾಕು. ಬಂದ ಸಂಪಾದನೆಯಲ್ಲಿ ಸುಖವಾಗಿ ಸಂಸಾರ ಮಾಡ್ಕೊಂಡು ಬೊಂಬಾಯಲ್ಲಿರಿ. ಈ ಊರಿಗೆ ಬಂದದ್ದಕ್ಕೆ ವಿಶ್ವನಿಗೆ 2 ವರ್ಷ ಓದು ದಂಡ. ಒಂದು ಮಗುವಿನ ಬಲಿ ಅಂತ ಮನಸ್ಸಿನಲ್ಲಿ ಮಾಡ್ಕೊಂಡು ಸಮಾಧಾನ ತಂದ್ಕೊ. ಇಲ್ಲಿಗೆ ಬಂದ ಮೇಲೆ ಇನ್ಸೂರೆನ್ಸ್ ಪ್ರೀಮಿಯಂ ಸಹ ಕಟ್ಟಿಲ್ವಂತೆ. ಇಷ್ಟು ಹೇಳಿ ವಸುವಿನ ಕಡೆಗೆ ತಿರುಗಿ, ನಿನಗೆ ಏನನ್ನಿಸುತ್ತೆ ಭೂದೇವಿ ಎಂದು ಕೇಳಿದಳು. ವಸು ಏನೂ ಹೇಳಲಿಲ್ಲ. ಶ್ರೀದೇವಿಯೇ, ಈ ಜಮೀನಿನ ತಾಪತ್ರಯ ನಾವು ಅನುಭವಿಸಿದೀವಿ. ತರೀಕೆರೆ ಹತ್ರ ನಮಗೆ 3 ಎಕರೆ ಗದ್ದೆ ಇತ್ತಲ್ಲ, ಅದರಲ್ಲಿ ಅವನು ಕೊಡುತ್ತಿದ್ದ 20 ಕೊಳಗವು 15 ಕೊಳಗವು ತಂದು ಬೇಜಾರಾಗಿ ಕೊನೆಗೆ ಮಾರಿದೆವು. 8,000 ರೂಪಾಯಿ ಬಂತು. ಅದನ್ನೇ ಲೇವಾದೇವಿಗೆ ಹಾಕಿದೆವು. ಒಂದಿಷ್ಟು ಸಾಲ ಸೋಲ ಮಾಡ್ಕೊಂಡು ಈಗ ಭದ್ರಾವತಿಲೇ ಒಂದು ಸ್ವಂತ ಮನೆ ಮಾಡ್ಕೊಂಡೆವು. ಅದರ ಒಂದು ಭಾಗ ಬಾಡಿಗೆಗೆ ಕೊಟ್ಟಿದ್ದೀವಿ. 50 ರೂಪಾಯಿ ಬಾಡಿಗೆ ಬರುತ್ತೆ. ನೀವು ಅಂಥದ್ದು ಏನಾದರೂ ಮಾಡ್ಕೊಳ್ಳಿ. ಆ ದಿನ ನಡುರಾತ್ರಿ ವೇಳೆಗೆ ಶ್ರೀದೇವಿಗೆ ನಿದ್ರೆ ಬಂತು. ಅವಳ ಮಗುವನ್ನು ವಸು ತನ್ನ ಹತ್ತಿರ ಮಲಗಿಸಿಕೊಂಡಿದ್ದಳು. ಅವಳು ಹೊರಳಾಡುತ್ತಲೇ ಮಲಗಿದ್ದಳು. ನಾನು ಶ್ರೀದೇವಿಯ ಮಾತನ್ನು ಕುರಿತು ಯೋಚಿಸುತ್ತಿದ್ದೆ. ಅವಳ ಮಾತು ನಿಜವೆನಿಸುತ್ತಿತ್ತು. ನಾವು ಭೂಮಿಗೆ ಹತ್ತಿರದ ಜನರಲ್ಲ. ಈಗ ಹಳ್ಳಿಯ ಭೂಮಿಯ ಮಕ್ಕಳೇ ಹಳ್ಳಿಯನ್ನು ಬಿಟ್ಟು ನಗರಗಳಿಗೆ ಓಡುತ್ತಿದ್ದಾರೆ. ಅಗ್ರಹಾರಕ್ಕೆ ಬಂದ ದಿನದಿಂದ ನಮಗೆ ಪಡಿಪಾಟಲಿನ ವಿನ ಸುಖವೆಂಬುದು ಎಳ್ಳಷ್ಟೂ ಇಲ್ಲ. ಅಷ್ಟು ಕಷ್ಟವಿದ್ದರೂ ಜನರು ಮುಂಬೈಗೆ ಯಾಕೆ ಹೋಗುತ್ತಾರೆ? ದುಡಿಯುತ್ತೇನೆ ಎನ್ನುವವನಿಗೆ ಮುಂಬೈ ಕೆಲಸ ಕೊಡುತ್ತದೆ. ಎಂಥವನಿಗೂ 2 ಹೊತ್ತಿನ ಊಟಕ್ಕೆ ಸಾಕಾಗುವಷ್ಟು ಕೂಲಿ ಕೊಡುತ್ತದೆ. ಇಲ್ಲವೇ ಭಿಕ್ಷೆಯಲ್ಲಾದರೂ 2 ರೂಪಾಯಿ ಸಿಗುತ್ತದೆ. ಉಮೆ ಸತ್ತಾಯಿತು. ಇನ್ನು ವಿಶ್ವ. ಅದೇಕೋ ನನ್ನ ಶರೀರವು ಭಯದಿಂದ ಕಂಪಿಸಿತು. ಬೇಡ, ಮುಂಬೈಗೆ ಹೋಗುವುದೇ ಒಳ್ಳೆಯದು. ಮತ್ತೆ ಬರುತ್ತೇವೆ ಎಂದರೆ ಕಂಪನಿಯವರು ನನ್ನನ್ನು ಕೆಲಸಕ್ಕೆ ತೆಗೆದುಕೊಳ್ಳುತ್ತಾರೆ, ಅಥವಾ ಬೇರೆ ಕಂಪನಿಗಳಲ್ಲಿ ಕೆಲಸ ಸಿಕ್ಕಬಹುದು. ಹೊಸದಾಗಿ ಪ್ರಾರಂಭಿಸುವಾಗ ಎಷ್ಟು ಸಂಬಳ ಕೊಡುತ್ತಾರೋ? ಮನೆಗೆ ಏನು ಮಾಡುವುದು? ಬೆಳಿಗ್ಗೆ 9 ಗಂಟೆಗೆ ಮೋಟಾರಿಗೆ ಶ್ರೀದೇವಿ ಹೊರಡುವ ಮುನ್ನ ಹೇಳಿದಳು, ಭೂಪತಿ, ಹೆಣ್ಣು ಮಕ್ಕಳಿಗೆ ತಾಯಿಯೇ ಬಾಣಂತನ ಮಾಡಬೇಕು. ನಮ್ಮ ಮನೆಯಲ್ಲಿ ಭೂದೇವಿಯೇ ಚಿಕ್ಕವಳು. ನನಗಂತೂ ಅವಳನ್ನು ಕಂಡರೆ ಚಿಕ್ಕ ಹುಡುಗಿ ಅಂತಲೇ ಯಾವಾಗಲೂ ಅನ್ನಿಸುತ್ತದೆ. ಹೆರಿಗೆಗೆ ಖಂಡಿತ ಭದ್ರಾವತಿಗೆ ಕಳಿಸು. ನೀನೇನು ಸಂಕೋಚ ಮಾಡ್ಕೋಬೇಡ. 2 ತಿಂಗಳಾದರೂ ನಾನು ಮಾಡಿ ಕಳಿಸ್ತೀನಿ. ಇಲ್ಲದೆ ಅವಳ ಆರೋಗ್ಯ ಹಾಳಾದರೆ ಮುಂದೆ ಸಾಯೋ ತನಕ ಕಷ್ಟಪಡಬೇಕಾಗುತ್ತೆ. ಅವಳು ಮತ್ತು ಅವಳಿಬ್ಬರು ಮಕ್ಕಳನ್ನು ಕಳಿಸಲು ವಸು ಮತ್ತು ವಿಶ್ವ ಇಬ್ಬರು ರಸ್ತೆಯ ಹತ್ತಿರ ಹೋದರು. ಹೋಗುವಾಗ ಶ್ರೀದೇವಿಯ ಮಗುವನ್ನು ವಸುವೇ ಎತ್ತಿಕೊಂಡಿದ್ದಳು. ರಸ್ತೆ ಊರಿಗೆ 1 ಮೈಲಿ ಆಗುತ್ತೆ. 10 ಗಂಟೆಯ ಮೋಟಾರಿಗೆ ತಿಪ್ಟೂರಿಗೆ ಹೋದರೆ ಅವಳು ಅಲ್ಲಿಂದ ಮಧ್ಯಾಹ್ನ 1 ಗಂಟೆಗೆ ರೈಲು ಸಿಗುತ್ತೆ. ಬೀರೂರಿನಲ್ಲಿ 1 ಸಲ ಬದಲಾಯಿಸಬೇಕು. ಅವಳನ್ನು ಮೋಟಾರಿಗೆ ಹತ್ತಿಸಿ 11 ಗಂಟೆಯ ವೇಳೆಗೆ ವಿಶ್ವನೊಡನೆ ಮನೆಗೆ ಬಂದು ವಸು ಹೇಳಿದಳು, ನಾನು ಎಷ್ಟೋ ಬೇಡವೆಂದೆ. ಅವನೇನು ನನ್ನ ಮಗನಲ್ವೇ? ನಿಮ್ಮ ಕೈಲಿದ್ದಾಗ ನೀವು ಖರ್ಚು ಕಡಿಮೆ ಮಾಡುತ್ತೀರಾ ಎಂದು ಶ್ರೀದೇವಿ ವಿಶ್ವನ ಕೈಗೆ 20 ರೂಪಾಯಿ ಕೊಟ್ಟಳು. ಮತ್ತೆ ಯಾರಾದರೂ ಹಾಗೆ ಕೊಟ್ಟಿದ್ದರೆ ನನಗೆ ಸಂಕೋಚವೆನಿಸುತ್ತಿತ್ತು. ಆದರೆ ಶ್ರೀದೇವಿ ಕೊಟ್ಟಿದ್ದರಿಂದ ಹಾಗನ್ನಿಸಲಿಲ್ಲ. ನಾನು ಕೊಡಲಿ ಬಿಡು ಎಂದೆ. ಮತ್ತೆ ಮುಂಬೈಗೆ ಹೋಗೋ ವಿಚಾರದಲ್ಲಿ ವಸುವನ್ನು ಕೇಳಿದೆ. ಇಲ್ಲಿ ಏನಿದೆ ಅಂತ ಇರಬೇಕು? ಮಗು ಸತ್ತ ದಿನದಿಂದ ನನಗೆ ಈ ಮನೆ ಸ್ಮಶಾನ ಅನ್ನಿಸ್ತಿದೆ. ಕೈಲಿ ದುಡ್ಡಿದ್ದು ತಕ್ಷಣ ಡಾಕ್ಟರ್ನ ಕರೆಸಿದ್ರೆ ಮಗು ಸಾಯ್ತಿರ್ಲಿಲ್ಲ. ಮುಂಬೈಯಲ್ಲಾಗಿದ್ರೆ ನಾವು ಹೀಗೆ ಮಾಡುತ್ತಿದ್ವಿ.
ನೀವು ಇಲ್ಲಿಗೆ ಬಂದರೂ ಗಣಿಯಲ್ಲಿ ಕೂಲಿ ಮಾಡುವುದು ತಪ್ಪಲಿಲ್ಲ. ಅದೇ ಕೂಲಿ ಮೊಬೈಲ್ ಮಾಡಿದ್ರೆ ಹೊಟ್ಟೆ ತುಂಬಿ ಬಟ್ಟೆಗೆ ಆಗಿ ಮಗುನ ವಿದ್ಯಾಭ್ಯಾಸವು ಚೆನ್ನಾಗಿ ಆಗುತ್ತೆ ಅಲ್ವೇ ಎಂದಳು. 2 ದಿನದಲ್ಲಿಯೇ ಸಿದ್ದನಂಜಪ್ಪನವರಿಂದ ಒಂದು ಇನ್ಲ್ಯಾಂಡ್ ಕಾಗದ ಇಸ್ತು ಮತ್ರಾನಿಗೆ ಬರೆದೆ. ಆದರೆ 15 ದಿನವಾದರೂ ಅವರಿಂದ ಉತ್ತರ ಬರಲಿಲ್ಲ. ಪ್ರಾಯಶಃ ಅವರಿಗೆ ಕಾಗದ ತಲುಪಿಲ್ಲವೇನು, ಅಥವಾ ತಲುಪಿದ್ದರೂ ಅವರಿಗೆ ನನ್ನ ಕೆಲಸ ಬೇಡದೇ ಇರಬಹುದು. ನನ್ನಂತ ಚಿತ್ರಕಾರರು ಮುಂಬೈಯಲ್ಲಿ ಎಷ್ಟು ಬೇಕು. ಆದರೆ ಒಂದು ದಿನ ಮತ್ರಾನಿಯ ಕಾಗದ ಬಂದೇ ಬಿಟ್ಟಿತು. ನಿಮ್ಮ ಕಾಗದ ತಲುಪಿತು, ನಾನು ಊರಿನಲ್ಲಿ ಇರಲಿಲ್ಲ. 2 ತಿಂಗಳ ಮಟ್ಟಿಗೆ ಅಮೆರಿಕಕ್ಕೆ ಹೋಗಿದ್ದು ಮೊನ್ನೆ ತಾನೇ ಹಿಂದಿರುಗಿದೆ. ನಿಮ್ಮ ವಿಷಯವಾಗಿ ಮ್ಯಾನೇಜರ್ ಕೈಯಲ್ಲಿ ಮಾತನಾಡಿದೆ. ನೀವು ಖಂಡಿತ ಕೆಲಸಕ್ಕೆ ಬನ್ನಿ. ಆದರೆ ಒಂದು ಹೊಸ, ನಿಮಗೆ ಹಳೆಯದು ಹೌದು. ಆ ಕ್ರಮಕ್ಕೆ ನೀವು ಹೊಂದಿಕೊಳ್ಳಬೇಕು. ಫ್ರೀಲ್ಯಾನ್ಸ್ ಎಂದು ನಿಮಗೆ ಕೊಡುತ್ತಿದ್ದ ರೀತಿಯ ಕಮಿಷನ್ಗೆ ಆದಾಯಕರ ಇಲಾಖೆಯವರು ಆಕ್ಷೇಪ ತೆಗೆದಿದ್ದರು. ಸರ್ಕಾರಕ್ಕೆ ಕೊಡುವ ಟ್ಯಾಕ್ಸ್ ತಪ್ಪಿಸಲು ಫ್ರೀಲ್ಯಾನ್ಸ್ ಚಿತ್ರಕಾರನೆಂಬ ಸುಳ್ಳು ಹೆಸರಿನಲ್ಲಿ ನೀವು ಖರ್ಚು ತೋರಿಸಿದ್ದೀರಿ ಎಂದು ಶರ ಬಡಿದಿದ್ದರು. ಆದ್ದರಿಂದ ನೀವು ಕಂಪನಿಯ ನೌಕರರಾಗಿಯೇ ಸೇರಿ ಕಂಪನಿಯ ಕಾಲಕ್ಕೆ ಸರಿಯಾಗಿ ನಮ್ಮ ಆಫೀಸಿನಲ್ಲಿ ಕುಳಿತು ಕೆಲಸ ಮಾಡಬೇಕು. ನಮ್ಮ ಹಿಂದಿನ ಕೆಲಸಗಾರರೇ ಎಂಬ ಅಂಶವನ್ನು ಗಮನದಲ್ಲಿ ಇಟ್ಟುಕೊಂಡು ನಿಮಗೆ 400 ರೂಪಾಯಿ ಸಂಬಳ ಗೊತ್ತು ಮಾಡಿದ್ದೇನೆ. ಜೊತೆಗೆ ಪ್ರಾವಿಡೆಂಟ್ ಫಂಡ್ ಮತ್ತು ಬೋನಸ್ ಸಹ ಸಿಕ್ಕುತ್ತದೆ. ಮಿಸ್ಟರ್ ನೋಟಾನಿ ಅವರು ಮಾಲೀಕತ್ವದ ಆಧಾರದ ಮೇಲೆ ಹೊಸ ಮನೆ ಮಾಡಿದ್ದಾರೆ. ಈ ಬಗೆಗೆ ನಾನೇ ನಿಮಗೆ ಪತ್ರ ಬರೆಯುವವನಿದ್ದೆ. ಇನ್ನು 2 ತಿಂಗಳಿಗೆ, ಎಂದರೆ ಫೆಬ್ರವರಿ 1ನೇ ತಾರೀಕು ಅವರು ಹೊಸ ಮನೆಗೆ ಹೋಗುತ್ತಾರೆ. ನಿಮ್ಮ ಹೆಸರಿನಲ್ಲಿಯೇ ಇರುವ ಬಾಡಿಗೆ ಮನೆಗೆ ನೀವು ಬರಬಹುದು. ನೋಟಾನಿಯವರು 2,000 ರೂಪಾಯಿಗಳನ್ನು ನೀವು ಹಿಂದಿರುಗಿ ಕೊಡಬೇಕು. ತಕ್ಷಣ ಕೊಡಲು ತೊಂದರೆಯಾದರೆ ತಿಂಗಳು ಕಂತಿನ ಮೇಲೆ ಕೊಡಿ. ನೋಟಾನಿಯವರು ನಮ್ಮ ಕಂಪನಿಯವರೇ. ಇಲ್ಲಿ ಹಿಂದಿನ ಎಲ್ಲ ಕೆಲಸಗಾರರು ಇದ್ದಾರೆ. ನಿಮ್ಮ ಮುದ್ದು ಮಗು ತೀರಿದ್ದನ್ನು ಕೇಳಿ ನನಗೆ ವ್ಯಸನವಾಯಿತು. ನಿಮಗೂ ನಿಮ್ಮ ಶ್ರೀಮತಿಯವರಿಗೂ ಮತ್ತು ನನ್ನ ಶ್ರೀಮತಿಯ ಅನುತಾಪಗಳು. ನಿಮಗೆ ಸಾಧ್ಯವಾದಷ್ಟು ಬೇಗ ಬಂದು ಕೆಲಸಕ್ಕೆ ಹಾಜರಾಗಿ. ಅವರ ಕಾಗದವನ್ನು ನೋಡಿ ನನಗೆ ಮನಸ್ಸು ಹಗುರವಾಯಿತು. ಇನ್ನು ಇಲ್ಲಿಯ ಬವಣೆ ಕಳೆಯಿತು ಎಂದುಕೊಂಡೆ. ಮೊದಲು ಮುಂಬೈಯಲ್ಲಿ ಸುಖವಾಗಿ ಮನೆಯಲ್ಲಿಯೇ ಕೂತು ಕೆಲಸ ಮಾಡುತ್ತಿದ್ದೆ. ಈಗ ಇನ್ನೂ ಹೆಚ್ಚಿನ ಮಟ್ಟಿನ ಬಂಧನ. ಆಫೀಸಿನ ಕಾಲಕ್ಕೆ ಒಳಗೊಳ್ಳಬೇಕು. ಆದರೆ ಕಬ್ಬಿಣದ ಗಣಿಯ ನೌಕರಿಗೆ ಹೋಲಿಸಿದರೆ ಅದು ಸುಖದ ಕೆಲಸ. ಚಿತ್ರಕಲೆಯಂತೂ ಎಲ್ಲಿಯೂ ಸಾಗುವ ಹಾಗಿಲ್ಲ. ವಸುವಿಗೆ ಕಾಗದ ತೋರಿಸಿ ಸಂತೋಷ ಸಂಗತಿ ಹೇಳಿಕೊಳ್ಳಲು ಮೇಷ್ಟರು ಸಿದ್ದನಂಜಪ್ಪನವರ ಮನೆಗೆ ಓಡಿದೆ. ಸಂಜೆ ಮನೆಗೆ ಬರುವ ವೇಳೆಗೆ ಜಗಲಿಯ ಮೇಲಿದ್ದ ಬೆಟ್ಟೇಗೌಡರು, ಅದೇ ವೈನ ಕಣಪ್ಪ ಎಂದರು. ಜಮೀನನ್ನು ಮಾರುವುದಾಗಿ 4 ಜನಕ್ಕೆ ಹೇಳಿದ ಮೇಲೆ ನಮಗೆ ಇನ್ನೊಂದು ನಿರಾಶೆ ಎದುರಾಯಿತು. ಹಾಲಿ 60 ಮರ, ಮತ್ತೆ 40 ಮರ ಜಾಗದ ತೋಟ, 3 ಎಕರೆ ಹೊಲ, 1 ಎಕರೆ ಗದ್ದೆ, ಮನೆ, ಹಿತ್ತಲು, ಬಾವಿ, ಇಷ್ಟನ್ನು 6,000ಕ್ಕಿಂತ ಹೆಚ್ಚಾಗಿ ಯಾರೂ ಕೇಳರು. ಅಗ್ರಹಾರದ ಧಾರಣೆಯಲ್ಲಿಯೇ ಇವುಗಳಿಗೆ ಕೊನೆಯ ಪಕ್ಷ 16,000 ರೂಪಾಯಿ ಆಗಬೇಕು. ಆದರೆ ಊರಿನಲ್ಲಿ ಜಮೀನು ಕೊಳ್ಳುವವರ ಶಕ್ತಿ ಇರುವವರೇ 4 ಜನ. ಇವನು ಹೇಗೂ ಊರು ಬಿಡ್ತಾನೆ, ಧಾರಣೆಯನ್ನು ಏರಿಸದಿದ್ದರೆ ಸಿಕ್ಕಿದಷ್ಟಕ್ಕೆ ಸಿಗುತ್ತಾನೆ, ನಂತರ ನಾವು ಹಂಚ್ಕೋಬಹುದು ಎಂಬುದು ಅವರ ತಂತ್ರ. ಮತ್ತೆ ಯಾರಾದರೂ ಬಡವರು 1 ಎಕರೆಯಾಗಿ ನ್ಯಾಯವಾದ ಬೆಲೆಗೆ ಕೊಳ್ಳಲು ಬಂದರೆ ಅವರನ್ನು ಈ 4 ದೊಡ್ಡ ಕುಳ ಹೆದರಿಸುತ್ತಿದ್ದರು. 15 ದಿನವಾದರೂ ನಮ್ಮ ಜಮೀನಿಗೆ 6,000ಕ್ಕಿಂತ ಮೇಲಿನ ಮಾತು ಬರಲೇ ಇಲ್ಲ. ನನಗೆ ಮತ್ತೆ ನೆನಪಾಗುವುದು ಮುಂಬೈ. ಅಲ್ಲಿ ಮಾರುವುದು ಭಾರಿ ಧಾರಣೆಗೆ, ಆದರೆ ಕೊಳ್ಳುವಾಗಲೂ ಅಷ್ಟೇ ದುಬಾರಿಯಾಗಿ ಸುರಿಯುತ್ತಾರೆ. ಅಗ್ರಹಾರದಲ್ಲಿ ಮೊದಲನೆಯದು ಉಂಟು, 2ನೆಯದು ಇಲ್ಲ. ಮುಂಬಯಿಯ ಸಾಮಾನ್ಯ ಮನೋಭಾವದಲ್ಲಿ ದುರಾಶೆಯ ಜೊತೆ ಔದಾರ್ಯವೂ ಬೆರೆತಿದೆ. ಆದರೆ ಇಲ್ಲಿ ದುರಾಶೆ ನೀಚತನಗಳೆರಡು ವಿಷಕ್ಕೆ ಕಹಿಯನ್ನು ಬೆರೆಸಿದಷ್ಟು ಸಮರಸವಾಗಿ ಹೊಂದಿಕೊಂಡಿವೆ. ಏನಾದರೂ ಮಾಡಿ ಕಾಂಪಿಟೇಷನ್ ಹುಟ್ಟಿಸಿದರೆ ಧಾರಣೆ ಏರುತ್ತೆ ಸರ್ ಎಂದು ಸಿದ್ದನಂಜಪ್ಪನವರು ಸಲಹೆ ಕೊಟ್ಟರು. ನಾನು 4 ಜನಕ್ಕೆ ಏನೇನೋ ಆಶೆ ಹುಟ್ಟಿಸಿದೆ, ಯಾವುದು ಫಲಿಸಲಿಲ್ಲ. ಹೀಗೆಯೇ ಮತ್ತೆ 15 ದಿನ ಕಳೆಯಿತು. ಒಂದಿನ ವಸು ಹೇಳಿದಳು, ಹೇಗಾದರೂ ಆಗ್ಲಿ ಒಂದಿನ ನಾಗಮಂಗಲಕ್ಕೆ ಹೋಗಿ ಸುಬ್ಬುನ ಕೇಳಿ. ನಾವೇನು ಅವನ ಕೈಯಿಂದ ದುಡ್ಡಿನ ಸಹಾಯ ಕೇಳುತ್ತಿಲ್ಲ, ಸಂಕೋಚ ಮಾಡಿಕೊಳ್ಳುವುದಕ್ಕೆ. ಅವನು ಮನಸ್ಸು ಮಾಡಿದ್ರೆ ಏನಾದರೂ ಆಗುತ್ತೆ ಅಂತ ನನ್ನ ಮನಸ್ಸು ಹೇಳುತ್ತೆ. ನಾಗಮಂಗಲದಲ್ಲಿ ಶಿರಸ್ತೆದಾರನಾಗಿರೋ ಅವನು ಏನ್ ಮಾಡಿಯಾನು? ಅವನ ವ್ಯವಹಾರ ಬುದ್ಧಿ ಬಹಳ. ನೀವು ಹೋಗಿ ಬನ್ನಿ. ಕೈನ ಕಾಸು ಖರ್ಚು ಮಾಡದಿದ್ದರೂ ಅವನು ಬೇರೆ ರೀತಿಯಲ್ಲಿ ಖಂಡಿತ ಸಹಾಯ ಮಾಡ್ತಾನೆ. ಇನ್ನು ಸಾಲ ಮಾಡುವುದಕ್ಕೆ ಭಯವಿರಲಿಲ್ಲ. ಬೆಟ್ಟೇಗೌಡರ ಮಗನ ಹತ್ತಿರ 15 ರೂಪಾಯಿ ಇಸ್ಕೊಂಡು ಬೆಳ್ಳೂರಿನ ಮೇಲಿಂದ ನಾಗಮಂಗಲಕ್ಕೆ ಹೋದೆ. ಸುಬ್ಬು ಚೆನ್ನಾಗಿಯೇ ಮಾತನಾಡಿಸಿದ. ನನ್ನ ಸಮಸ್ಯೆಯನ್ನು ಹೇಳಿದಾಗ, ನೀನು ಬೊಂಬಾಯಿಯಿಂದ ಈ ಹಾಳು ಹಳ್ಳಿಗೆ ಯಾಕೆ ಬಂದೆ? ನನಗೆ ವಹಿಸಿದ್ದರೆ ನಾನು ಏನಾದರೂ ಮಾಡುತ್ತಿದ್ದೆ. ಹೋಗ್ಲಿ ಬಿಡು, ನಿಮ್ಮದು ಯಾವ ತಾಲೂಕು ಎಂದ. ಚನ್ನರಾಯಪಟ್ಟಣ. ಓ, ಹಾಗಾದ್ರೆ ನಮ್ಮ ಕೆಂಚೇಗೌಡ್ರೆ ಅಮಲ್ದಾರರು. ನಾನು ಎಲ್ಲ ಮಾಡ್ತೀನಿ, ನಾಳೆ ಬರ್ತೀನಿ, ಚನ್ನರಾಯಪಟ್ಟಣಕ್ಕೆ ಹೋಗೋಣ ಎಂದ. ಸುಬ್ಬುವಿನ ಹೆಂಡತಿ ಚೆನ್ನಾಗಿ ಮಾತನಾಡಿಸಿದಳು. ಮಗು ಸತ್ತದ್ದಕ್ಕೆ ಗಂಡ ಹೆಂಡತಿ ಇಬ್ಬರು ದುಃಖಪಟ್ಟರು. ಆದರೆ 4 ದಿನದ ಮಟ್ಟಿಗಾದರೂ ವಸುವನ್ನು ಕರೆದುಕೊಂಡು ಬಾ ಎಂದು ಯಾರೂ ಹೇಳಲಿಲ್ಲ. ಮರುದಿನ ಸುಬ್ಬು ನನ್ನೊಡನೆ ಚನ್ನರಾಯಪಟ್ಟಣಕ್ಕೆ ಬಂದ. ಇಬ್ಬರು ಮೋಟಾರ್ ಖರ್ಚನ್ನು ಅವನೇ ಕೊಟ್ಟ. ನಾವು ಬಸ್ಸಿನಿಂದ ಇಳಿದು ತಾಲೂಕು ಆಫೀಸಿಗೆ ಹೋಗುತ್ತಿರುವಾಗ ದಾರಿಯಲ್ಲಿ ನಮ್ಮ ನರಸಾಪುರದ ಶೇಖ್ದಾರ್ ತಿರುಮಲ ಶೆಟ್ಟರು ಸಿಕ್ಕಿದರು. ಅವರು ಸುಬ್ಬುವಿನ ಸ್ನೇಹಿತರೆಂದು ಕಾಣುತ್ತೆ. ಹತ್ತಿರ ಬಂದು ಅವನ ಭುಜ ತಟ್ಟಿ, ಏನ್ ಸುಬ್ರಾವ್, ನೀನು ಶಿರಸ್ತಾದಾರನಾದೆ, ಆಮೇಲೆ ಅಮಲ್ದಾರನೂ ಆಗ್ಬಹುದು, ಇದೇನು ಇಲ್ಲಿಗೆ ಬಂದೆ, ಬಾ ಕಾಫಿ ಕುಡಿಯೋಣ ಎಂದು ಮಾತನಾಡಿಸಿದರು. ಸುಬ್ಬು ನನ್ನ ಪರಿಚಯ ಹೇಳಿ, ಇವರು ನನ್ನ ಸ್ವಂತ ತಂಗಿಯ ಗಂಡ, ಸೋದರತ್ತೆಯ ಮಗ ಸಹ. ಅಗ್ರಹಾರ ಅಂತ ಇವರು ಊರು ಎಂದಾಗ ತಿರುಮಲ ಶೆಟ್ಟರು, ಅಗ್ರಹಾರ ನನ್ನ ಹೋಬಳಿದಪ್ಪ, ನಾನು ಇವ್ರನ್ನ ನೋಡಿದ್ದೀನಿ,
ಬೊಂಬಾಯಲ್ಲಿದ್ದವರು ನೀವೇ ಅಲ್ವಾ ಎಂದು ಕೈಕುಲುಕಿದರು. ಸುಬ್ಬು ಅವರಿಗೆ ನನ್ನ ಸಮಸ್ಯೆಯನ್ನು ವಿವರಿಸಿದ ಮೇಲೆ, ನಾನು ಕೈಲಾದ ಸಹಾಯ ಮಾಡ್ತೀನಿ, ಆದರೆ ಹಳ್ಳಿ ಜನರ ಹತ್ರ ವ್ಯವಹಾರ ಕಷ್ಟ, ಏನ್ ಮಾಡಬೇಕು ನೀನೇ ಹೇಳು, ನಿನಗಿರೋ ಬುದ್ಧಿ ನನ್ಗಿಲ್ಲ ಎಂದರು. ನಮ್ಮಿಬ್ಬರನ್ನು ಮೋಟಾರ್ ಸ್ಟ್ಯಾಂಡಿನಲ್ಲಿ ಹೋಟೆಲ್ನಲ್ಲಿ ಇರುವಂತೆ ಹೇಳಿ ಸುಬ್ಬು ಒಬ್ಬನೇ ಅಮಲ್ದಾರನನ್ನು ನೋಡಲು ಹೋದ. ನಾವು ಹೋಟೆಲ್ನಲ್ಲಿ ಕೂತು ಕಾಫಿ ಕುಡಿಯುತ್ತಿರುವಾಗ ಅಮಲ್ದಾರ ಜವಾನ ಬಂದು ತಿರುಮಲ ಶೆಟ್ಟರಿಗೆ ನೀವಿಬ್ಬರು ಬರಬೇಕಂತೆ ಎಂದು ಹೇಳಿದ. ಅಮಲ್ದಾರ ಆಫೀಸ್ನಲ್ಲಿ ಕುಳಿತು ಸುಬ್ಬು ತುಂಬಾ ಸಲಿಗೆಯಿಂದ ಮಾತನಾಡುತ್ತಿದ್ದ. ಅಮಲ್ದಾರರು ನನ್ನ ಕೈ ಕುಲುಕಿದರು. ಶೇಖ್ದಾರರ ಕಡೆಗೆ ತಿರುಗಿ, ನೋಡಿಪ್ಪ, ರೆವಿನ್ಯೂ ಇನ್ಸ್ಪೆಕ್ಟರ್ ಹುದ್ದೆನ ಸುಬ್ರಾಯರ ಹಾಗೆ ಮಾಡೋ ದಕ್ಷ ಮನುಷ್ಯನ ನಾನು ಇದುವರೆಗೂ ನೋಡಿಲ್ಲ. ಇಂಥ 4 ಜನ ಕೈ ಕೆಳಗಿದ್ದರೆ ನಾವು ಸುಖವಾಗಿರಬಹುದು ಎಂದು ಅರ್ಥಗರ್ಭಿತವಾಗಿ ನಕ್ಕರು. ಈಗ ಇವರ ಭಾವನೆಗೆ ನೀವು ಯಾವ ಸಹಾಯ ಮಾಡಬಲ್ಲಿರಿ ಎಂದು ಅಮಲ್ದಾರರು ಕೇಳಿದಾಗ ಶೇಖ್ದಾರರು, ನಾನು ಅಗ್ರಹಾರದಲ್ಲಿ ಯಾರಿಗಾದರೂ ಹೇಳಿ ನೋಡ್ತೀನಿ ಸಾರ್ ಎಂದು ವಿಧೇಯರಾಗಿ ಹೇಳಿದರು. ಯೂಸ್ಲೆಸ್ ಎಂದು ಅಮಲ್ದಾರರು ಹೇಳಿದ ಮೇಲೆ ಸುಬ್ಬುವೇ ಸಲಹೆ ಮುಂದಿಟ್ಟ. ಬೇರೆ ಊರಿನವರು ನಮ್ಮ ಹಳ್ಳಿಯನ್ನು ಪ್ರವೇಶಿಸ್ತಾರೆ ಅಂದ್ರೆ ಯಾವ ಹಳ್ಳಿಯವರು ಹಠ ಕಟ್ತಾರೆ. ನೀವು ಒಂದು ಕೆಲಸ ಮಾಡಿ, ಅಗ್ರಹಾರದ ಅಕ್ಕಪಕ್ಕದ ಯಾವುದಾದರೂ ಒಂದು ಹಳ್ಳಿಯ ಒಬ್ಬ ಅನುಕೂಲಸ್ಥನ ರೈತನ ಮೇಲೆ ತಕ್ತೆ ಕೇಸ್ ಹುಟ್ಟಿಸಿ ಅವನ ಅಮಲ್ದಾರರ ಆಫೀಸ್ಗೆ ಬರಲಿ. ಆಮೇಲೆ ನೀವೇ ಅವನಿಗೆ ವಿಶ್ವಾಸದಿಂದ ನನ್ನೊಂದು ಕೆಲಸ ಮಾಡಿಸ್ಕೊಡು, ಸಾಹೇಬ್ರಿಗೆ ಹೇಳಿ ಕುಲಸೆ ಮಾಡಿಸ್ತೀನಿ ಅನ್ನಿ. ದಾರಿಗೆ ಬರ್ತಾನೆ ಅವನು. ಏನ್ ಮಾಡೋದು ಬೇಡ. ಇವರ ಜಮೀನು ಅದೆಷ್ಟು ಸಾವಿರವಾದ್ರೂ ನಾನು ತಗೋತೀನಿ ಅಂತ ಕೂಗು ಹಾಕ್ಲಿ. ಅಗ್ರಹಾರದವರೇ ಎಚ್ಚೆತ್ಕೋತಾರೆ. ಅವ್ರು ಹೇಳಿದ್ದಕ್ಕೆ ಇವನು 1,1,000ದಂತೆ ಹೆಚ್ಚಿಸ್ಕೊಂಡು ಹೋಗ್ಲಿ. ಧಾರಣೆ ನಮ್ಗೆ ಗಿಟ್ಟುತ್ತೆ ಅನ್ನೋ ಪಾಯಿಂಟ್ಗೆ ಬಂದಾಗ ಖರೀದಿ ಮಾಡಿಬಿಟ್ರೆ ಸಾಕು. ಸ್ವಲ್ಪ ಟ್ಯಾಕ್ಟ್ ಬೇಕು ಅಷ್ಟೇ. ನೋಡಿ ತಿರುಮಲ ಶೆಟ್ರೆ, ಸುಬ್ರಾವ್ಗಿರೋ ಐಡಿಯಾ ನಿಮ್ಗಿಲ್ಲ, ನಿಮ್ಮ ಆಫೀಸರ್ ಆದ ನಮ್ಗೆ ಸುಖವೂ ಇಲ್ಲ. ಹೋಗ್ಲಿ, ಸ್ಥಳದ ಶಾನುಭೋಗನನ್ನು ಹಿಡಿದು ಇನ್ನು 3 ದಿನದಲ್ಲಿ ಒಂದು ತಕ್ರಾರ್ ತಕ್ತೆ ನನ್ನ ಆಫೀಸಿಗೆ ಬರಬೇಕು ಎಂದು ಅಮಲ್ದಾರ್ ಅಪ್ಪಣೆ ಕೊಡಿಸಿದರು. ಸಾಹೇಬರ ಅನುಮತಿ ಪಡೆದು ಶೇಖ್ದಾರು ಹೊರಟು ಹೋದರು. ನಮ್ಮನೆಗೆ ಊಟಕ್ಕೆ ಬನ್ನಿ, ಬ್ರಾಹ್ಮಣರ ಅಡಿಗೆಯವನು ಇದ್ದಾನೆ ಎಂದು ಅಮಲ್ದಾರು ನಮ್ಮಿಬ್ಬರನ್ನು ಆಹ್ವಾನಿಸಿದರು. ಏನ್ ಸರ್, ಸಂಪಾದನೆ ಇಲ್ಲ ಅಂತೀರಾ? ಬ್ರಾಹ್ಮಣರ ಅಡಿಗೆಯವನು ಬ್ಯಾರೆ ಇದ್ದಾನೆ ಅಂತೀರಾ ಎಂದು ಸುಬ್ಬು ಕೇಳಿದ. ಇಲ್ಲಪ್ಪ, ಸಂಬಳದ ಅಡಿಗೆಯವನಲ್ಲ, ನಮ್ಮ ಪ್ಯೂನ್ ಬ್ರಾಹ್ಮಣರೋನ್ ಇದ್ದಾನೆ, ಅವನನ್ನೇ ಅಡಿಗೆ ಮಾಡು ಅಂತ ಹೇಳಿ ಇಟ್ಕೊಂಡಿದ್ದೀನಿ. ನಾವಿಬ್ಬರು ಅವರೊಡನೆ ಊಟ ಮಾಡಿದೆವು. ಏನಾದರೂ ಮಾಡಿ ನೀವು ನಮ್ಮ ತಾಲೂಕಿಗೆ ಶಿರಸ್ತಾರ್ ಆಗಿ ವರ್ಗ ಮಾಡಿಸ್ಕೊಳ್ಳಿ. ನಿಮ್ಮಂತವ್ರ ಆಫೀಸ್ನಲ್ಲಿದ್ರೆ ನಮಗೆ ನಿರ್ಯೋಚನೆ ಎಂದು ಅಮಲ್ದಾರು ಸುಬ್ಬುವಿಗೆ ಹೇಳಿದರು. ನನಗೆ ಬೊಂಬಾಯಿ ಬಿಟ್ಟು ಯಾಕೆ ಬಂದ್ರಿ ಮಿಸ್ಟರ್? 400 ರೂಪಾಯಿ ಸಂಬಳ ಮತ್ತೆ ಯಾರು ಕೊಡ್ತಾರೆ? ನೋಡಿ, ಹೆಸರಿಗೆ ತಾಲೂಕಿನ ದಣಿ, 300 ರೂಪಾಯಿ ಸಂಬಳ. ಸುಬ್ರಾಯಿ ಅಂತ ರೆವಿನ್ಯೂ ಇನ್ಸ್ಪೆಕ್ಟರ್ ಸಿಕ್ಕದಿದ್ರೆ ಕಾಲೇಜ್ನಲ್ಲಿ ಓದ್ತಿರೋ ಮಗನಿಗೆ ಹಾಸ್ಟೆಲ್ ದುಡ್ಡು ಕಳಿಸೋಕೆ ಗತಿ ಇರೋದಿಲ್ಲ. ನೌಕರಿ ಮಾಡಿದ್ರೆ ಬೊಂಬೆಯಲ್ಲೇ ಮಾಡಬೇಕು. ಲಕ್ಷ್ಮಿಯ ಪಟ್ಟಣವಲ್ವೇ ಅದು, ಬೊಂಬಾಯಿ ಅಲ್ಲ, ಧನಲಕ್ಷ್ಮೀ ನಗರ ಎಂದರು. 3 ಗಂಟೆಗೆ ಬಸ್ಸಿಗೆ ಸುಬ್ಬು ಹೋಗಬೇಕಾಗಿತ್ತು. ನಾವಿಬ್ರು ಅಮಲ್ದಾರರನ್ನು ವಂದಿಸಿ ಬಸ್ ಸ್ಟ್ಯಾಂಡಿಗೆ ಬಂದೆವು. ಸುಬ್ಬು, ನೀನು ಆಫೀಸರ್ನ ಚೆನ್ನಾಗಿ ಕೈಲಿಟ್ಕೊಂಡಿದೀಯಾ ಎಂದು ಹೇಳಿದೆ. ಇವರು ಮೊದಲು ಎಡೆತೋರಿನಲ್ಲಿ ಇದ್ರು, ನಾನು ಇವರಿಗೆ ಎಷ್ಟು ಸಂಪಾದನೆ ಮಾಡಿಕೊಟ್ಟಿದ್ದೀನಿ ಅಂತೀಯಾ? ಇವರೊಬ್ರು ಅಂತಲ್ಲ, ಮೇಲ್ಪಟ್ಟ ಯಾವ ಅಧಿಕಾರಿಯೇ ಆಗಲಿ ನಮಗೆ ಸುಬ್ಬರಾವ್ ಬೇಕು ಅಂತಾರೆ. ಹಳ್ಳಿ ಜನದ ಯೋಗ್ಯತೆ ನಿನಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಅಂದ. ನಾಗಮಂಗಲ ಮೋಟಾರಿಗೆ ಹತ್ತುವ ಮುನ್ನ ಸಾಧ್ಯವಾದರೆ 1 ದಿನ ಬಿಡುವು ಮಾಡಿಕೊಂಡು ಬಂದು ಭೂದೇವಿನ ನೋಡ್ಕೊಂಡು ಬರ್ತೀನಿ ಅಂತ ಹೇಳು ಎಂದ. ವಸು ಗರ್ಭಿಣಿ ಅಂತ ನಾನು ಹೇಳಲೇ ಇಲ್ಲ. ನಾನು ನಮ್ಮ ಕಡೆಯ ಮೋಟಾರನ್ನು ಹತ್ತಿದೆ. ದಾರಿ ಉದ್ದಕ್ಕೂ ನನ್ನ ಮನಸ್ಸು ಸುಬ್ಬು ಮತ್ತು ಮಾವ ಇವರಿಬ್ಬರ ಶೇಖ್ದಾರಿಕೆಗಳನ್ನು ಹೋಲಿಸುತ್ತಿತ್ತು. ಈ ಕಾಲದಲ್ಲಿ ಮಾವನ ಶೇಖ್ದಾರಿಕೆ ನಡೆಯುತ್ತಿತ್ತೆ ಎಂಬ ಪ್ರಶ್ನೆಯೇ ತಲೆಯಲ್ಲಿ ನಿಲ್ಲುತ್ತಿತ್ತು. ಸುಬ್ಬುವಿನ ಯೋಚನೆ ಫಲಿಸಿತು. 15 ದಿನದಲ್ಲಿ ಅಗ್ರಹಾರದ ಪಕ್ಕದ ನೀಲಹಳ್ಳಿಯ ಕೆಂಪೇಗೌಡರು ಮನೆಯನ್ನೂ ಸೇರಿದ ನನ್ನ ಇಡೀ ಜಮೀನನ್ನು 15,000ಕ್ಕೆ ಕೊಳ್ಳಲು ಮುಂದಾದರು. 2ನೆಯ ದಿನ ನಮ್ಮ ಊರಿನವರು ಸ್ಪರ್ಧೆಗೆ ನಿಂತರು. ನೀಲನಹಳ್ಳಿಯವರು 16 ಎಂದರು. ಅದೂ ಇರಲಿ ಎಂದು ನಮ್ಮೂರಿನವರು ನಿಂತರು. ಅಗ್ರಹಾರಕ್ಕೆ ನಾನು ಮೊದಲು ಕಾಲಿಡ್ತೀನಿ, ಆಮೇಲೆ ತೋರಿಸ್ತೀನಿ ಆ ಊರಿನವರಿಗೆ ಎಂದು ಕೆಂಪೇಗೌಡರು 4 ಜನದ ಕೈಯಲ್ಲಿ ಹೇಳಿದರಂತೆ. ಕೊನೆಗೆ ಒಂದು ದಿನ ಶೇಖ್ದಾರ್ರೆ ಬಂದು 18,000ಕ್ಕೆ ಅಗ್ರಹಾರದವರಿಗೆ ಮಾರಲು ಒಪ್ಪಿಕೊಳ್ಳುವಂತೆ ನನಗೆ ಹೇಳಿದರು. ಒಟ್ಟು ಖರೀದಿ 18ಕ್ಕೆ. ಆದರೆ ಇಡೀ ಜಮೀನನ್ನು 3 ಭಾಗವಾಗಿ 3 ಜನ ಬರೆಸಿಕೊಳ್ಳುವುದೆಂದು ತೀರ್ಮಾನವಾಯಿತು. ರಿಜಿಸ್ಟರ್ಗೆ ಚನ್ನರಾಯಪಟ್ಟಣಕ್ಕೆ ಹೋಗಬೇಕು. ಭೂಮಿಯ ಧನಕನಕ, ಜಲ, ತೃಣ, ಪಾಷಾಣ ಆದಿ ಸಕಲ ಸ್ವತ್ತು ಹಕ್ಕುಗಳನ್ನು ಬರೆದು ರುಜು ಹಾಕುವಾಗ ನನಗೆ ದುಃಖವಾಗುತ್ತಿತ್ತು. ಭೂದೇವಿಯೊಡನೆ ನನಗಿದ್ದ ಸಂಬಂಧವು ಕೊನೆಯಾಗಿ ಕಡಿದು ಹೋಗುತ್ತಿದೆ. ನಾನು ದರಿದ್ರನಾಗುತ್ತಿದ್ದೇನೆ ಎಂಬ ಭಾವವೊಂದು ಮನಸ್ಸನ್ನು ಆಕ್ರಮಿಸಿತು. 18,000ದಲ್ಲಿ 500 ರೂಪಾಯಿಯನ್ನು ಜೊತೆಗೆ ಇಟ್ಟುಕೊಂಡು ಜೊತೆಯಲ್ಲಿ ಬಂದಿದ್ದ ಶೇಖ್ದಾರ್ ಹೇಳಿದಂತೆ ಉಳಿದ ಹಣವನ್ನು ಚನ್ನರಾಯಪಟ್ಟಣದಲ್ಲೇ ಬ್ಯಾಂಕಿನಲ್ಲಿ ನನ್ನ ಹೆಸರಿನಲ್ಲಿ ಒಂದು ಖಾತೆಯಲ್ಲಿ ಇಟ್ಟೆ. ಅಷ್ಟು ಹಣವನ್ನು ಯಾವ ನಂಬಿಕೆಯ ಮೇಲೆ ಅಗ್ರಹಾರಕ್ಕೆ ತೆಗೆದುಕೊಂಡು ಹೋಗುವುದು? ಶೇಖ್ದಾರರು ಬೇಡವೆಂದರೂ ಅವರಿಗೆ ನಾನು 1 ರೂಪಾಯಿ ಕೊಟ್ಟಾಗ, ನೀವು ಬೊಂಬಾಯಿನವರು ಸರ್, ಕೈ ತೆಗೆದುಕೊಡೋಕೆ ಬರುತ್ತೆ, ಹಳ್ಳಿಯವರಿಗೆ ಆ ಬುದ್ಧಿ ಇಲ್ಲ. ನಾವು ದಿನಕ್ಕೆ 20 ಮೈಲ್ ಸೈಕಲ್ನಲ್ಲಿ ಸುತ್ತುತ್ತೀವಿ. ಇತ್ತೀಚೆಗೆ ಹಳ್ಳಿಗಳಲ್ಲಿ ನಮಗೆ ಒಂದು ತುತ್ತು ಅನ್ನ ಸಹ ಕೊಡೋದಿಲ್ಲ. ಅಷ್ಟು ಕೆಟ್ಟಿದೆ ಕಾಲ ಎಂದರು. ನಾನು ಅಮಲ್ದಾರರನ್ನು ಕಂಡು ಅವರಿಗೂ ನನ್ನ ಕೃತಜ್ಞತೆ ಹೇಳಿ ಬಂದೆ.
ನಾನು ಸಂಜೆ ಮನೆಗೆ ಬರುವ ವೇಳೆಗೆ ಆಗಲೇ ಹೊಸ ಸಾಮಾನುಗಳನ್ನು ಕಟ್ಟುತ್ತಿದ್ದಳು. ಇನ್ನು ತಡ ಮಾಡುವುದೇಕೆ? ಉಳಿದ 2 ಹಸುಗಳನ್ನು ವಿಲೆ ಮಾಡುವುದೊಂದೇ ಉಳಿದಿದೆ. ಹಸುನ ಮಾರಬಾರದು, ಅದೊಂದು ಬೇಡ ಎಂದು ವಸು ಹೇಳಿದಾಗ ನನಗೂ ಒಪ್ಪಿಗೆಯಾಯಿತು. ಸಿದ್ದನಂಜಪ್ಪನವರು ನಮಗೆ ಅಷ್ಟು ಕಷ್ಟಕ್ಕೆ ಆಗಿದ್ದಾರೆ. ಪುಟ್ಟ ಹಸುನ ಅವರಿಗೆ ದಾನವಾಗಿ ಕೊಟ್ಟು ಬಿಡೋಣ. ದೊಡ್ಡ ಹಸುವಿನ ಮೇಲೆ ನನಗಂತೂ ತುಂಬು ಪ್ರೀತಿ. ಶ್ರೀದೇವಿದು ಭದ್ರಾವತಿಯಲ್ಲಿ ಸ್ವಂತ ಮನೆ ಇದೆ. ಆ ಮನೆಗೆ ದೊಡ್ಡ ಹಿತ್ತಿಲು ಇದೆಯಂತೆ. ಅಲ್ಲೇ ಒಂದು ಕಡೆ ಕಟ್ಟಿಕೊಂಡು ಸಾಕಿ ಕರಾವು ಉಣ್ಣಲಿ. ಗೂಡ್ಸ್ನಲ್ಲಿ ದೊಡ್ಡ ಹಸುನ ಅಲ್ಲಿಗೆ ಸಾಕ್ಸೋಣ. ಅದನ್ನು ಖಂಡಿತ ಮಾರೋದ್ ಬೇಡ ಅಂತ ಅವಳಿಗೆ ಹೇಳ್ತೀನಿ ಎಂಬ ವಸುವಿನ ಮಾತು ನನಗೆ ಉಚಿತವೆನಿಸಿತು. ತುಂಬಾ ಉಚಿತವೆನಿಸಿತು. ಹಾಗೆ ಮಾಡುವುದರಿಂದ ಒಂದು ತೆರನಾದ ಭಾವುಕ ತೃಪ್ತಿಯಾದರೂ ಉಳಿಯುತ್ತದೆ. ವಸು ಮತ್ತು ವಿಶ್ವರನ್ನು ಭದ್ರಾವತಿಯಲ್ಲಿ ಬಿಟ್ಟು ಸದ್ಯಕ್ಕೆ ನಾನು ಒಬ್ಬನೇ ಮುಂಬೈಗೆ ಹೊರಟಿದ್ದೇನೆ. ಹರಿಹರ, ಹುಬ್ಬಳ್ಳಿ, ಬೆಳಗಾವಿ, ಮಿರಜು, ಪುಣೆ ಮೊದಲಾಗಿ ರೈಲು ಮುಂಬೈ ಓಡುತ್ತಿದೆ. ಈ ಸಲದ ಪ್ರಯಾಣದಲ್ಲಿ ಸಹ ಜನದ ಗದ್ದಲದಲ್ಲಿ ಸಿಕ್ಕಿ ತೊಳಲುತ್ತಿದ್ದರೂ ನನ್ನ ಮನಸ್ಸಿನಲ್ಲಿ ಇದುವರೆಗೆ ಇದ್ದುದಕ್ಕಿಂತ ಬೇರೊಂದು ಭಾವನೆ ಹುಟ್ಟಿ ಬೇರೊಂದು ವಿಚಾರವು ರೂಪುಗೊಳ್ಳುತ್ತಿದೆ. ನಾನು ಇದುವರೆಗೆ ಮುಂಬೈಯನ್ನು ತಿರಸ್ಕರಿಸುತ್ತಿದ್ದೆ. ಹಳೆಯ ಅಗ್ರಹಾರದ ನೆನಪಿನ ಪ್ರೀತಿಯ ಹಿನ್ನೆಲೆಯಲ್ಲಿ ಮುಂಬೈಯ ಬಗ್ಗೆ ಇದ್ದ ನನ್ನ ತಿರಸ್ಕಾರವು ದ್ವೇಷದ ಮಟ್ಟವನ್ನು ಮುಟ್ಟಿತ್ತು. ಈಗ ಹಳೆಯ ಅಗ್ರಹಾರವೂ ಇಲ್ಲ, ಅಗ್ರಹಾರವು ಮುಂಬೈಯಾಗಿದೆ. ಅಲ್ಲ, ಅದು ಹಿಂದುಳಿದ ಮುಂಬೈ. ಮುಂಬೈಯು ತನ್ನ ಅನಿಷ್ಟಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದೆ. ಮುಂಬೈಯ ಅನಿಷ್ಟವನ್ನು ಮುಂದುವರಿದ ಮುಂಬೈಯು ಪೂರ್ಣವಾಗಿ ತಿರಸ್ಕರಿಸಲಾರದು. ಆದರೂ ಅದು ಅನಿಷ್ಟವನ್ನೇ ಕ್ರಮ ಜೀವನಕ್ಕೆ ಒಂದು ವಿಧಾನವನ್ನು ತೋರಿಸಲು ಪ್ರಯತ್ನಿಸುತ್ತಿದೆ. ಈ ಮುಂದುವರಿದ ಮುಂಬೈಯಲ್ಲಿ ನನ್ನ ಕಲೆಯು ಯಾವ ರೀತಿ ಬದುಕೀತು? ಮೊದಲು ನಾನು ಮನೆಯಲ್ಲಿ ಕುಳಿತೇ ಕಂಪನಿಯ ಕೆಲಸ ಮಾಡುತ್ತಿದ್ದೆ. ಆ ಕೆಲಸಕ್ಕೂ ನನ್ನ ಲಹರಿಯನ್ನು ಅನುಸರಿಸುತ್ತಿದ್ದೆ. ಸಮುದ್ರದ ಮೇಲಿನಿಂದ ಬೀಸುವ ಮುಕ್ತ ಹವೆಯಲ್ಲಿ ಕುಂಚ ಆಡಿಸುತ್ತಿದ್ದೆ. ಇನ್ನು ಮುಂದೆ ಕಂಪನಿಯ ಏರ್ ಕಂಡೀಷನ್ ಆಫೀಸ್ನಲ್ಲಿ ಕುಳಿತು ಬರೆಯಬೇಕು. ನಾನು ಮುಂಬೈಗೆ ಪೂರ್ತಿಯಾಗಿ ಕಂಡೀಷನ್ಡ್ ಆಗಬೇಕು. ಆಗಲು ಒಪ್ಪಿಯೇ ತಾನೇ ನಾನು ಹೊರಟಿರುವುದು. ಸೃಷ್ಟಿಯ ಕಿಂಚಿದಂಶವೂ ಇಲ್ಲದ ಜಾಹೀರಾತಿನ ಕೆಲಸವನ್ನು ಲಹರಿಯ ಹಂಗಿಲ್ಲದೆ ಏರ್ ಕಂಡೀಷನ್ ಆಫೀಸ್ನಲ್ಲಿಯೇ ಮಾಡಬಲ್ಲೆ ನೆನೆಸುತ್ತದೆ. ಉಳಿದ ವೇಳೆಯಲ್ಲಿ ಮನೆಯಲ್ಲಿ ಕೂತು ಸ್ವತಂತ್ರ ಕಲಾಕೃತಿಗಳನ್ನು ಬರೆಯಬೇಕು. ಇನ್ನು ಮೇಲೆ ನನ್ನ ಕಲೆಯ ವಸ್ತು ಯಾವುದು? ಮುಂಬೈ ಅಲ್ಲ, ಇನ್ನು 4-6 ಶಿಶುಗಳ ತಂದೆಯಾಗುವ ಜೀವನ ವಿಜೃಂಭಣೆಯನ್ನು ಹತ್ತಿಕ್ಕಬೇಕಾದ ನಾನು. ಸುರಂಗದಲ್ಲಿ ಹಾಯ್ದು ಸಾಗಿದ ವಿದ್ಯುತ್ ರೈಲು ದಾದರ್ ಸ್ಟೇಷನ್ನಲ್ಲಿ ನಿಂತಿತು. ಸ್ಟೇಷನ್ನಿಂದ ಹೊರಗೆ ಬರುತ್ತಿರುವಾಗ ನನಗೆ ಡಾಕ್ಟರ್ ನಾಡಗೌಡರ ನೆನಪು ಬರುತ್ತಿದೆ. ಅವರೊಡನೆಯೇ ಬಾಂದ್ರಾದ ಕಸಾಯಿಖಾನೆಯ ಮರೆಯಲಾಗದ ಚಿತ್ರವು ಮನಸ್ಸಿನಲ್ಲಿ ಎದ್ದು ನಿಲ್ಲುತ್ತದೆ. ಇನ್ನು ಮುಂದೆ ಆ ಕಸಾಯಿಖಾನೆಯನ್ನು ಸ್ವಯಂಚಾಲಿತ ಯಂತ್ರದಿಂದ ಸಜ್ಜುಗೊಳಿಸುತ್ತಾರಂತೆ ಹಾಗೆಂದು ಪೇಪರಿನಲ್ಲಿ ಓದಿದೆ. ಆಗ ಒಳಗೆ ನಡೆಯುವ ದೈತ್ಯ ಪ್ರಮಾಣದ ಹತ್ಯೆಯು ಯಾರಿಗೂ ಕಾಣುವುದಿಲ್ಲ. ಅದು ಮುಂಬೈಯ ಪ್ರಗತಿಯ ಇನ್ನೂ ಒಂದು ಮೆಟ್ಟಿಲು. ಅದಕ್ಕೆ ಮೊದಲೇ ನಾನು ಮತ್ತೊಂದು ದಿನ ಬಾಂದ್ರಾಕ್ಕೆ ಹೋಗಿ ಮತ್ತೊಮ್ಮೆ ನೋಡಿ ಈಗಿರುವ ಕಸಾಯಿಖಾನೆಯ ದೃಶ್ಯವನ್ನು ಚಿತ್ರದಲ್ಲಿ ಬರೆಯಬೇಕು. ಜಲಪಾತ ಕಾದಂಬರಿಯ ವಾಚನ ಮುಗಿದಿದೆ. ಕೇಳಿದ ಎಲ್ಲ ಶ್ರೋತೃಗಳಿಗೆ ಧನ್ಯವಾದಗಳು. ಮತ್ತೆ ಮುಂದಿನ ಕಾದಂಬರಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.